ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಫ್ರೆಂಡ್ಸ್. ಯಾವಾಗ ನಾನು ನನ್ನ ಕೊಳೆನ ಗುರುತಿಸ್ತೀನಿ ಅವಾಗ ಆಟೋಮೆಟಿಕ್ ಆಗಿ ಆ ಕೊಳೆನ ತೆಗೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಇಷ್ಟ ದಿನ ನಾನು ನನ್ನ ಸಮಸ್ಯೆಗಳಿಗೆ ಏನೇನೋ ಕಾರಣಗಳು ಅಂದ್ಕೊಳ್ತಿದ್ದೆ, ಇವಾಗ ಎಲ್ಲರಿಗೂ ಸಹಿತ ಕ್ಲಾರಿಟಿ ಸಿಕ್ಕಿದೆ, ಎಲ್ಲರಿಗೂ ಅರಿವಾಗಿದೆ ಇವತ್ತು. ಎಸ್, ಯಾಕೆ ನಾನು ಇಷ್ಟ ದಿನ ಸಕ್ಸಸ್ ಆಗಕ್ಕಾಗ್ತಿರ್ಲಿಲ್ಲ? ಇವೆಲ್ಲವೂ ಸಹ ಇಷ್ಟೊಂದು ಬಡಂಶಗಳನ್ನ ಹಿಡ್ಕೊಂಡು ಹೇಗೆ ಬೆಳೆಯಕ್ ಸಾಧ್ಯ? ಇವೆಲ್ಲ ಬಡಂಶಗಳು ಹೇಗಪ್ಪ ಅಂದ್ರೆ, ನಾನು ಈಜ್ತಾ ಇದ್ದೀನಿ ಮುಂದಕ್ಕೆ ಹೋಗ್ತಾ ಇಲ್ಲ. ಕಾರಣ ಏನು ಅಂದ್ರೆ, ನನಗಿನ ಭಾರವಾಗಿರೋ ಕಲ್ಲನ್ನ ನಾನು ಕಟ್ಕೊಂಡು ಕಾಲಿಗೆ ಈಜ್ತಾ ಇದ್ದೀನಿ. ಸಾಧ್ಯನಾ? ಈಜಕ್ ಸಾಧ್ಯನಾ? ಸಾಧ್ಯನೇ ಅಲ್ವಾ ಫ್ರೆಂಡ್ಸ್? ಅದೇ ತರ ಇವತ್ತು ನೀವು ಏನಿಲ್ಲಿ ನೋಡ್ತಿದ್ದೀರಾ, ಇದೆಲ್ಲ ಅಂಶಗಳು ಸಹ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಟೈಮಲ್ಲಿ ಬಂದಿರುತ್ತೆ. ಕೆಲವೊಂದು ಜಾಸ್ತಿ ಇರ್ಬೋದು, ಕೆಲವೊಂದು ಕಡಿಮೆ ಇರೋದು, ಬಟ್ ಎಲ್ಲರಲ್ಲೂ ಎಲ್ಲ ಅಂಶಗಳು ಆಗಿಂದಾಗೆ ಬರ್ತಾನೆ ಇರುತ್ತೆ. ಎಸ್, ಕೆಲವರು ಅನಿಸ್ತಾ ಇದೆ, ನನ್ನೆಲ್ಲ ಶೇರ್ ಮಾಡ್ಕೊಂಡ್ರಿ, ಮನುಷ್ಯ ಅಂದ್ಮೇಲೆ ಇವೆಲ್ಲ ಸಹಜ ಅಲ್ವಾ ಅಂತ. ಎಸ್ ಫ್ರೆಂಡ್ಸ್, ಮನುಷ್ಯ ಅಂದ್ಮೇಲೆ ಇದು ಬರೋ ಸಹಜ. ಇದಕ್ಕೆ ನಾನು ಬರಡು ಭೂಮಿಗೆ ಹೋಲಿಕೆ ಮಾಡಿರೋದು. ಭೂಮಿನಲ್ಲಿ ಬರಡು ಆಗಿದೆ ಅಂದ್ರೆ ಕಳೆ ಇದೆ ಅಂತ. ಕಳೆ ಬರೋದು ಸಹಜ. ಯಾವುದೇ ಒಂದು ಜಮೀನನ್ನ ನೀವು ಉಳುಮೆ ಮಾಡಲಿಲ್ಲ ಅಂದ್ರೆ ಕಳೆ ಬರ್ತಾನೆ ಇರುತ್ತೆ. ನೀವು ಯಾವ ಬೆಳೆ ಬೀಜ ಹಾಕದಲ್ಲೇ ಇದ್ರೂ ಸಹಿತ ಕಳೆ ಬರ್ತಿರುತ್ತೆ. ಒಂದು ಮನೆನ ಬಿಟ್ಟೋಗಿ ನೀವೇನೂ ಮಾಡ್ಲಿಲ್ಲ ಅಂದ್ರೆ ಕಸ ಬಂದ್ ಬೀಳುತ್ತೆ. ಎಲ್ಲಿಂದ ಬೀಳುತ್ತೆ ಗೊತ್ತಿಲ್ಲ, ಬಿದ್ದೇ ಬೀಳುತ್ತೆ. ಅದೇ ತರನೇ ಈ ಅಂಶಗಳು ಬೈ ಡಿಫಾಲ್ಟ್ ನಮಗೆ ಬರ್ತಿರುತ್ತೆ. ಆದ್ರೆ ಆ ಒಂದು ಕಸನ ನಾವು ಗುಡಿಸ್ತಾನೆ ಇರ್ಬೇಕು. ಯೋಚನೆ ಮಾಡಿ, ನಿಮ್ಮ ಮನೆ ಒಂದು ವಾರ ಗುಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಒಂದು ತಿಂಗಳು ಗುಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ವರ್ಷಾನುಗಟ್ಲೆ ಆ ಮನೆಯನ್ನ ಓಪನ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಭೂತ ಬಂಗ್ಲೆ ಆಗ್ಬಿಡುತ್ತೆ. ಅದೇ ತರ ಇವತ್ತು ನಮ್ಮ ಜನ್ಮಾಂತರಗಳಿಂದ ತುಂಬಿಕೊಂಡು ಬಂದಿರೋದು ಇವೆಲ್ಲ. ಇಷ್ಟೊಂದು ಬರಡು ಅಂಶಗಳು ಕಂಪ್ಲೀಟ್ ಆಗಿ ನನ್ನ ಲೈಫನ್ನ ಆಳ್ತಾ ಇದೆ. ನಾನಿವತ್ತು ಹಿಂಗಿರೋದಕ್ಕೆ ಕಾರಣ, ನನ್ನ ಲೈಫು ಇಷ್ಟೊಂದು ಚಾಲೆಂಜಸ್ ಬರ್ತಾ ಇರೋದಕ್ಕೆ ಕಾರಣ ಈ ಅಂಶಗಳು. ಫ್ರೆಂಡ್ಸ್, ಇವಾಗ ನೋಡ್ತಾ ಹೋಗೋಣ, ಈ ಅಂಶಗಳನ್ನ ಝೀರೋ ಕಡೆ ತಗೊಂಡು ಹೋಗೋದು ಹೇಗೆ? ಈ ಅಂಶಗಳು ಇವೆಲ್ಲ ಏನಿದೆಯಲ್ಲ, ಇದೆಲ್ಲದೂ ಒಂದು ಕತ್ಲಿದ್ದಾಗೆ, ಕಂಪ್ಲೀಟ್ಲಿ ಡಾರ್ಕ್ನೆಸ್. ಇದ್ರ ಜೊತೆ ಫೈಟ್ ಮಾಡೋಕ್ಕಾಗಲ್ಲ. ಯಾರಿಗಾರು ಅನ್ಸುತ್ತಾ ಕತ್ಲು ಜೊತೆ ಗುದ್ದಾಡ್ಬೋದಾ? ಫೈಟ್ ಮಾಡಿ ಕತ್ಲನ್ನ ಓಡ್ಸಕ್ಕಾಗತ್ತಾ? ಎಸ್, ಇದನ್ನ ನೀವು ಓಡ್ಸಕ್ಕಾಗೋದಿಲ್ಲ. ಇವುಗಳ ಜೊತೆ ನಾವು ಫೈಟ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಇವುಗಳ ಜೊತೆ ಫೈಟ್ ಮಾಡೋಕ್ಕಾಗಲ್ಲ, ಆದ್ರೂ ಕಡಿಮೆ ಆಗ್ಬೇಕು. ಹೆಂಗ್ ಸಾಧ್ಯ? ಕತ್ಲು ಜೊತೆ ಫೈಟ್ ಮಾಡೋಕ್ಕಾಗಲ್ಲ. ಎಷ್ಟೇ ಗುದ್ದಾಡಿದ್ರು, ಏನೇ ಫೈಟ್ ಮಾಡಿದ್ರು ಕತ್ಲು ಓಡೋಗೋದಿಲ್ಲ. ಕತ್ಲು ಓಡೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಎಸ್, ಒಂದು ದೀಪ ಹಾಕ್ಬೇಕು, ಒಂದು ದೀಪ ಹಚ್ಬೇಕು, ಒಂದು ಬೆಳಕು ಬರಬೇಕು. ಆ ಬೆಳಕು ಹೇಗಿರ್ಬೇಕು? ಸೂರ್ಯನ ತರ ಪ್ರಕಾಶಮಾನವಾಗಿರ್ಬೇಕು. ಅಂತ ಒಂದು ದೊಡ್ಡ ಬೆಳಕು ನಾವು ಹಾಕಿದ್ದೆ ಆದ್ರೆ ಕತ್ಲು ತಂತಾನೆ ಹೊರಟೋಗ್ಬಿಡುತ್ತೆ. ಅದಕ್ಕೇನೆ ಈ ಬರಡಂಶನ ಕತ್ಲಿಗೆ ಹೋಲಿಸ್ತೀನಿ. ಇದಕ್ಕೆ ಲೈಟ್ ಹಾಕೋದೆ ಇವತ್ತು ನಮ್ಮ ಒಂದು ಉದ್ದೇಶ. ಅದೇನೆ ಎಸ್ ಫ್ರೆಂಡ್ಸ್, ಫಲವತ್ತಾದ ಮನಸ್ಸು ಜಾಸ್ತಿ ಆಗ್ತಾ ಆಟೋಮೆಟಿಕ್ ಆಗಿ ಈ ಬರಡಂಶ ಕಡಿಮೆ ಆಗ್ತಾ ಹೋಗುತ್ತೆ. ಪವರ್ಫುಲ್ ಆಗಿ ಲೈಟ್ ಆನ್ ಹೋಗ್ಬಿಟ್ರೆ ನೀವು ಕತ್ಲು ಗೊತ್ತೇ ಆಗೋದಿಲ್ಲ. ಇವತ್ತು ನೀವು ನೋಡ್ತೀರಾ, ಎಲ್ರು ಇವತ್ತು IPL ಮ್ಯಾಚ್ ನೋಡ್ತಿದ್ದೀರಾ, ಫುಲ್ಲು ಸ್ಟೇಡಿಯಂ ಫುಲ್ಲು ಲೈಟ್ ಹಾಕಿರ್ತಾರೆ ಸುತ್ತ. ರಿಯಲ್ ಆಗಿ ಸೂರ್ಯನಿಗಿನ ಹೆಚ್ಚಿಗೆ ಬೆಳಕಿರುತ್ತೆ, ಆದ್ರೆ ಆಟ ನಡೆಯೋದು ಕತ್ಲಲ್ಲಿ. ಆದ್ರೆ ಬೆಳಕಿಂದ ಅಲ್ಲಿ ರಿಯಲ್ ಆಗಿ ಬೆಳಕಿದೆ, ದಿನಪೂರ್ತಿ ಇರೋ ಬೆಳಕು ತರ ಕ್ರಿಯೇಟ್ ಮಾಡಿರ್ತಾರೆ. ದಟ್ ಇಸ್ ಆರ್ಟಿಫಿಷಿಯಲ್ ಲೈಟ್. ಅದೇ ತರ ಇವತ್ತು ನಾವು ಯಾವತ್ತು ಬೆಳಕಾಕೊಂತಿರ್ಬೇಕು ನಮ್ಮ ಲೈಫಿಗೆ. ಅವಾಗ ಮಾತ್ರ ಈ ಬರಡಂಶಗಳು ಹೋಗ್ತಾ ಹೋಗುತ್ತೆ. ಯಾವಾಗ ನಿಮ್ ಲೈಟ್ ಕಡಿಮೆ ಆಗುತ್ತೆ, ಆಟೋಮೆಟಿಕ್ ಮತ್ತೆ ಬರಡಂಶಗಳು ಬರುತ್ತೆ. ಇವತ್ತು ಎಷ್ಟೋ ಜನಗಳು ರಿಪೀಟ್ ಆಗಿ ಅಟೆಂಡ್ ಮಾಡ್ತಿರೋರಿಗೆ ಅನಿಸ್ತಾ ಇದೆ, ಎಸ್ ಇವಾಗ ನನಗೆ ಅರಿವಾಗ್ತಿದೆ ನನ್ನಲ್ಲಿ ಇನ್ನೂ ಎಷ್ಟೊಂದಿದೆ ಅಂತ. ಎಸ್, ಇದು ಸಹಜ. ಲೈಟ್ ಆನ್ ಆಗ್ಲಿಲ್ಲ ಅಂದ್ರೆ ಬಂದೇ ಬೀಳುತ್ತೆ. ಇದೊಂಥರ ಮೊಬೈಲ್ ಚಾರ್ಜ್ ಇದ್ದಾಗೆ. ಮೊಬೈಲ್ ಚಾರ್ಜ್ ಹಾಕ್ಲಿಲ್ಲ ಅಂದ್ರೆ ಎಂತ ಕಾಸ್ಟ್ಲಿ ಮೊಬೈಲ್ ಆಗಿರ್ಲಿ, ಒಂದಿನ ಅಥವಾ 2 ದಿನ ಯೂಸ್ ಮಾಡ್ತಾ ಇದ್ರೆ ಸ್ವಿಚ್ ಆಫ್ ಮಾಡಿದ್ರೆ ಎಷ್ಟು ದಿನ ಬೇಕಾಗಿರುತ್ತೆ. ಆದ್ರೆ ಯೂಸ್ ಮಾಡ್ತಿದ್ರೆ ಬ್ಯಾಟ್ರಿ ಚಾರ್ಜ್ ಮಾಡ್ತಾನೆ ಇರ್ಬೇಕು. ಅದೇ ತರ ಈ ಒಂದು ಫಲವತ್ತಾದ ಅಂಶ, ಅದೇ ತರ ಈ ಬರಡಂಶ. ನಾವು ಮೊಬೈಲ್ ಆನ್ ಆಗಿದ್ರೆ ಬರಡಂಶ ಇಳಿತಾನೆ ಇರುತ್ತೆ ನಮ್ದು. ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ ಏನು ಫಲವತ್ತಾದ ಅಂಶನ ನಾವು ಅಳವಡಿಸ್ಕೋಬೇಕಾಗಿದೆ. ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫಲವತ್ತಾದ ಅಂಶದಲ್ಲಿ ನಾವು ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡಬೇಕು. ದ ಫಸ್ಟ್ ಒನ್ ಈಸ್ ಹ್ಯಾಪಿನೆಸ್, ಸಂತೋಷ. ನಾನು ಫಸ್ಟ್ ನಿರ್ಧಾರ ಮಾಡಬೇಕು, ಏನೇ ಆಗ್ಲಿ ನಾನು ಸಂತೋಷವಾಗಿರ್ತೀನಿ ಅನ್ನೋ ಒಂದು ಸ್ಟ್ರಾಂಗ್ ಸಂಕಲ್ಪ ನಾನು ಮಾಡ್ಬೇಕಾಗಿದೆ. ಮಾಡಿದ್ದೀನಾ? ಇದು ನನ್ನ ನಿರ್ಧಾರ ಆಗ್ಬೇಕು ಫ್ರೆಂಡ್ಸ್. ಇದು ನನ್ನ ನಿರ್ಧಾರ ಆಗ್ಬೇಕು. ಅದು ಏನೇ ಆಗ್ಲಿ, ಹೊರಗಡೆ ಪ್ರಪಂಚದಲ್ಲಿ ಏನೇ ಆಗ್ಲಿ, ವ್ಯಕ್ತಿಗಳು ಹೇಗೆ ಇರಲಿ, ಯಾವುದೇ ಪರಿಸ್ಥಿತಿ ಬರಲಿ, ನಾನು ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡಿದ್ದೀನ ಏನೇ ಆದ್ರೂ ಸಹ ನಾನು ಸಂತೋಷವಾಗಿರ್ತೀನಿ ಅಂತ. ಏನೆಲ್ಲ ಘಟನೆಗಳು ಘಟಿಸುತ್ತಲ್ವಾ, ಅಲ್ಲಿ
ನೀವು ಚೆಕ್ ಮಾಡ್ಕೊಳ್ಳಿ, ನನಗೆ ಸಂತೋಷ ಮುಖ್ಯ ಆಗಿದ್ಯಾ ಅಥವಾ ಅಲ್ಲಿರ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋದು ಮುಖ್ಯ ಆಗಿದ್ಯಾ? ಯಾಕೆ ನಾನು ಫಲವತ್ತದ ಕಡೆ ಯೋಚನೆ ಮಾಡಕ್ಕಾಗ್ತಿಲ್ಲ? ನನಗೆ ಸಂತೋಷ ಮುಖ್ಯ ಆಗಿಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಏನೋ ಒಂದು ಡಿಫ್ರೆನ್ಸ್ ಆಗುತ್ತೆ ಯಾರ್ದೋ ಮಧ್ಯೆ, ಅಲ್ಲಿ ನೀವ್ ಅನ್ಕೊಂಡಂಗೆ ಆಗ್ಬೇಕು ಅನ್ನೋದಿರುತ್ತೆ. ಅಲ್ಲಿ ನಿಮಗೇನ್ ಮುಖ್ಯ? ನಿನಗೆ ಸಂತೋಷ ಮುಖ್ಯನಾ, ನೀವ್ ಅನ್ಕೊಂಡಂಗೆ ಆಗ್ಬೇಕು ಅನ್ನೋದು ಮುಖ್ಯನಾ? ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದಿಲ್ಲ ಯಾರೋ ಒಬ್ರು, ನಿಮಗೆ ಸಂತೋಷ ಬೇಕಾ, ಮನೆ ಕ್ಲೀನ್ ಬೇಕಾ? ಹಾ, ಸಂತೋಷ ಬೇಕು ಅಂತಿದ್ರೆ ಒಂದು ಅದನ್ನ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ತೀರಾ, ಇಲ್ಲ ಸಂತೋಷವಾಗಿ ನಾನೇನ್ ಮಾಡ್ಬೇಕು ಮಾಡ್ತೀನಿ, ಅದು ಬಿಟ್ಬಿಟ್ಟು ನಾನೇನ್ ಮಾಡ್ತೀನಿ, ನೀನ್ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತ ಸಂತೋಷನ ಕೆಡಿಸ್ಕೊಳ್ತಾ ಇದ್ದೀನಿ. ಏನೋ ಒಂದು ಲಾಸ್ ಆಗಿದೆ, ಪರಿಸ್ಥಿತಿಯಿಂದ ಏನೋ ಲಾಸ್ ಆಗಿದೆ, ಅಲ್ಲಿ ನನಗೇನ್ ಬೇಕು? ಸಂತೋಷ ಮುಖ್ಯನಾ? ಅಲ್ಲಿ ಇಲ್ಲ, ನಾನು ಲಾಸ್ ಆಗ್ಬಾರ್ದಿತ್ತು ಕೊರಗೋದು ಮುಖ್ಯನಾ? ನಾನು ಸಂತೋಷವಾಗಿರ್ಲೇಬೇಕು ಅಂತ ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡಿದ್ರೆ, ನಾನು ಸಂತೋಷವಾಗಿರೋದಕ್ಕೆ ನನಗೆ ಏನೇನೇನು ಬೇಕೋ ಅದನ್ನ ನಾನು ರೆಡಿ ಮಾಡ್ಕೊಳ್ತೀನಿ. ಅದೇ ಘಟನೆನ ನಾನು ಇನ್ನೊಂದು ರೀತಿಯಲ್ಲಿ ನೋಡ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಹೋಗ್ತೀರಾ ಎಂತೆಂಥ ಘಟನೆಗಳನ್ನ ನಾನು ಹೇಗೆ ಏನೇನ್ ತಗೊಳ್ತಾ ಇದ್ದೆ, ಹೇಗೆ ತಗೋಬೇಕು ಅಂತ. ನಾನು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ಬೇಕು, ನಾನು ಸಂತೋಷವಾಗಿರ್ಲೇಬೇಕು ಅಂತ. ಸಂತೋಷವಾಗಿರೋದೇ ನಿಜವಾದ ಫಲವತ್ತಾದ ಭೂಮಿ. ನೀವ್ ಏನೇ ಕೆಲಸ ಮಾಡಿದ್ರು ಸಹಿತ ಭೂಮಿ ಫಲವತ್ತಾಗಿರೋದಕ್ಕೆ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಈ ಸಂತೋಷ ಇರೋದಕ್ಕೆ ಈಗ ಮುಂದಿರ್ತಕ್ಕಂಥ ಫಲವತ್ತಾದ ಅಂಶಗಳನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ. ಇದರಲ್ಲಿ ಟೋಟಲಿ 26 ಬರ್ಡಂಶಗಳನ್ನ ನೋಡಿದ್ರಿ. ಇವಾಗ ಇದೇ ತರ 23 ಫಲವತ್ತಾದ ಅಂಶಗಳಿದೆ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್, ಯಾವಾಗ್ಲೂ ಎಲ್ಲಾ ಕಡೆ ಬೇಕಾಗಿರೋ ಒಂದು 5-6 ಫಲವತ್ತಾದ ಅಂಶಗಳಿದೆ. ಅದನ್ನ ಡೀಪ್ ಆಗಿ ನೋಡೋಣ, ಉಳಿದಿರೋನ ಜಸ್ಟ್ ಆಗಿ ಪರಿಚಯ ಮಾಡ್ತಾ ಹೋಗೋಣ. ಈ ಒಂದೊಂದು ಅಂಶಗಳು ಸಹಿತ ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯವಾಗುತ್ತೆ. ಇವುಗಳ ಶಕ್ತಿ ಜಾಸ್ತಿ ಆಗ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಬರ್ಡ್ಗಳು ತಂತಾನೆ ಕಡಿಮೆ ಆಗುತ್ತೆ. ನಮ್ಮ ಕೈನಲ್ಲಿ ಅದನ್ನ ಕಡಿಮೆ ಮಾಡಕ್ಕಾಗಲ್ಲ, ಇದನ್ನ ಜಾಸ್ತಿ ಮಾಡ್ಬೇಕಷ್ಟೇ. ಇದನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಅದು ಆಟೋಮೆಟಿಕ್ ಕಡಿಮೆ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇವಾಗ ನೋಡ್ತಾ ಹೋಗೋಣ ಮುಂದಿನ ಒಂದು ಫಲವತ್ತಾದ ಅಂಶ ಯಾವುದು ಅಂದ್ರೆ ದಟ್ ಈಸ್ ಪ್ರೀತಿ. ಏನು ಪ್ರೀತಿ? ಪ್ರೀತಿ ಅನ್ನೋ ಒಂದು ಸಬ್ಜೆಕ್ಟ್. ಪ್ರೀತಿಯಿಂದ ಇದ್ರೆ, ನಾನು ಪ್ರೀತಿಸಿದ್ರೆ ನಾನು ಫಲವತ್ತಾಗಿರ್ತೀನೋ ಇಲ್ವೋ? ಏನು ಪ್ರೀತಿ ಅಂದ್ರೆ? ಯಾವುದಕ್ಕೆ ಪ್ರೀತಿ ಅಂತ ಹೇಳ್ತೀವಿ? ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ನಿಮ್ ಪ್ರಕಾರ ನೀವ್ ಹೇಳ್ತಿದ್ದೀರಾ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ. ನೋಡೋಣ ನಿಮ್ ಪ್ರೀತಿ ಏನು ಅಂತ. ನಾವುಗಳೆಲ್ಲ ಯಾರ್ಯಾರನ್ನ ಯಾವ್ಯಾವ ರೀತಿ ಪ್ರೀತಿಸ್ತಾ ಇದೀವಿ ಅಂತ ನೋಡೋಣ, ಒಂದು ಗ್ಲಾನ್ಸ್ ಮಾಡ್ಕೊಂಡ್ ಬರೋಣ. ನಿಮ್ಮ ಬರ್ಡಂಶಗಳಿಗೆ ಕಾರಣಗಳು ಏನೇನು ನೋಡ್ತಾ ಬರೋಣ. ಆ ಬರ್ಡಂಶಗಳು, ಎಷ್ಟೋ ಬರ್ಡಂಶಗಳಿಗೆ ಇದರ ಅಬ್ಸೆನ್ಸ್ ಇರುತ್ತೆ. ಈ ಪ್ರೀತಿಯ ಅಬ್ಸೆನ್ಸ್ ಇರೋದ್ರಿಂದ ನಿಮ್ಮ ಬರ್ಡಂಶಗಳು ಹೆಚ್ಚಾಗ್ತಿದೆ. ಒಂದ್ ಕಡೆ ಬರ್ಡ್ ಜಾಸ್ತಿ ಆಗ್ತಿರೋದ್ರಿಂದ ಇದು ಕಡಿಮೆ ಆಗ್ತಿದೆ, ಇದು ಜಾಸ್ತಿ ಆದ್ರೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಫ್ರೆಂಡ್ಸ್ ಯೋಚನೆ ಮಾಡಿ, ಪ್ರೀತಿ ಅಂದ್ರೆ ಏನಾಗ್ತಿದೆ? ಐ ಲವ್ ಯು ಅಂತ ಹೇಳ್ತಾ ಇದ್ದೀನಿ ಯಾವಾಗ? ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಎಲ್ಲಾ ಸಂಬಂಧದಲ್ಲಿ ಯಾವಾಗ? ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ ಬಿಡಿಯಾಗಿ ಯಾವ ಪ್ರೀತಿನಲ್ಲಿ ಹೇಗೆ ನಾನು ನಡವಳಿಕೆ ಇದೆ ನಂದು ಪ್ರೀತಿನಲ್ಲಿ. ಈಗ ನೋಡೋಣ ಪ್ರೀತಿನಲ್ಲಿ ಎಷ್ಟು ವಿಧ, ಯಾವ್ಯಾವ್ದಿದೆ ಪ್ರೀತಿ, ಯಾವ ಬಾಂಧವ್ಯದಲ್ಲಿ ಪ್ರೀತಿ ಹೇಗಿದೆ. ಯಾವುದೇ ಒಂದು ಪ್ರೀತಿ ಹುಟ್ಟಬೇಕು ಅಂದ್ರೆ ಇವತ್ತು ನಾವು ಹೇಗೆ ವ್ಯವಹರಿಸ್ತಾ ಇದ್ದೀವಿ ಪ್ರೀತಿನಲ್ಲಿ ನೋಡ್ತಾ ಬರೋಣ ಒಂದೊಂದಾಗಿ. ಹೇಳಿ ಇವಾಗ ಯಾವ ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ ಇದೆ? ಪ್ರೀತಿ ಅಂದ್ರೆ ರಿಲೇಶನ್ಶಿಪ್ ಅಂದ್ರೆ ಪ್ರೀತಿ ಇಲ್ದಲೇ ಇರೋ ರಿಲೇಶನ್ಶಿಪ್ ಇಲ್ಲ, ರಿಲೇಶನ್ಶಿಪ್ ಇಲ್ದೇ ಇರೋ ಪ್ರೀತಿ ಇಲ್ಲ. ಸಂಬಂಧ ಬಾಂಧವ್ಯ ಅಂದ್ರೆ ಪ್ರೀತಿ ಇರ್ಲೇಬೇಕು, ಅಲ್ಲಿ ಪ್ರೀತಿ ಇಲ್ಲ ಅನ್ನೋದು ಬಾಂಧವ್ಯ ಅಂತ ಹೇಳಕ್ಕೆ ಆಗಲ್ಲ. ಈಗ ನೋಡ್ತಾ ಹೋಗೋಣ ಒಂದೊಂದೇ ಯಾವ್ದಾವ್ದೆಲ್ಲ ಇದೆ ನಮ್ಮ ಜೊತೆ ಬಾಂಧವ್ಯ. ಎಸ್, ಪೇರೆಂಟ್ಸ್ ಫಸ್ಟ್, ಅಲ್ಲಿಂದನೇ ಸ್ಟಾರ್ಟ್ ಆಗೋದು ನಮ್ಮ ಪ್ರೀತಿ. ಅದೇ ತರ ಬ್ರದರ್ಸ್, ಸಿಬ್ಲಿಂಗ್ಸ್, ಅತ್ತೆ ಮಾವ, ಫ್ರೆಂಡ್ಸ್, ಕಸಿನ್ಸ್, ಸುತ್ತಮುತ್ತಲಿರ್ತಕ್ಕಂಥ ನೈಬರ್ಸ್, ಕಲೀಗ್ಸ್, ಈ ತರ ಎಷ್ಟೊಂದು ಸಂಬಂಧಗಳಿದೆ. ಹೀಗೆ ನೋಡೋಣ ಈ ಒಂದು ಸಂಬಂಧದಲ್ಲಿ ನಾವು ಹೇಗೆ ಅವ್ರ ಜೊತೆ ವ್ಯವಹಾರ ಮಾಡ್ತಾ ಇದೀವಿ, ಯಾರ ಜೊತೆ ಪ್ರೀತಿ ಹೆಚ್ಚಾಗ್ತಿದೆ ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲೇದು ಯಾವ್ದು ನೋಡೋಣ? ನಾವು ಸಾಮಾನ್ಯವಾಗಿ ಪೇರೆಂಟ್ಸ್ ನಮಗೆ ಪ್ರೀತಿಸ್ತಿರ್ತಾರೆ. ಫಸ್ಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾರನ್ನ? ಬೈ ಡಿಫಾಲ್ಟ್ ಪೇರೆಂಟ್ಸ್ ನ ಪ್ರೀತಿಸ್ತಿರ್ತೀವಿ ನಾವು, ಅದನ್ನ ಆಮೇಲೆ ನೋಡೋಣ. ಆದ್ರೆ ಒಂದು ಫ್ರೆಂಡ್ಸ್ ಇಂದ ಮಾಡ್ಕೊಂಡ್ಕೊಳ್ಳೋಣ. ಒಬ್ಬ ಫ್ರೆಂಡ್ಸ್
ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ಗಳು ಒಳ್ಳೆ ರಿಲೇಶನ್ಶಿಪ್ ಇತ್ತು ಒಂದು ಟೈಮಲ್ಲಿ, ಈಗಿಲ್ಲ ಕೆಲವೊಬ್ರಿಗಿದೆ. ಯಾವುದೇ ಒಬ್ಬ ಫ್ರೆಂಡ್ ತಿಕ್ಕಬೇಕು ಅಂದ್ರೆ ಏನೇನು ಕ್ವಾಲಿಟೀಸ್ ಬೇಕು ಹೇಳಿ? ಯಾವಾಗ ನನಗೆ ಅವರಲ್ಲಿ ಪ್ರೀತಿ ಹುಟ್ಟುತ್ತೆ? ಎಲ್ಲಾ ಪ್ರೀತಿನಲ್ಲೂ ಇವತ್ತು ಹೇಗಾಗಿದೆ ಪ್ರೀತಿ, ದ ರಿಯಲ್ ಲವ್ ಏನಿದೆ ಅದನ್ನ ನೋಡೋಣ ಫ್ರೆಂಡ್ಸ್. ಒಬ್ಬ ವ್ಯಕ್ತಿ ಹತ್ರ ನಾನು ಪ್ರೀತಿಸ್ಬೇಕು ಅಂದ್ರೆ ನಂದೇನಿದೆ ರಿಕ್ವೈರ್ಮೆಂಟ್ಸ್, ಆ ವ್ಯಕ್ತಿ ನನಗೆ ಮ್ಯಾಚ್ ಆಗ್ಬೇಕು ಫಸ್ಟ್, ನನ್ನ ಐಡಿಯಾಸ್ಗೆ, ನನ್ನ ರಿಕ್ವೈರ್ಮೆಂಟ್ಸ್ಗೆ, ನನ್ನ ಲೆವೆಲ್ಗೆ. ನನ್ನ ಲೆವೆಲ್ಗೆ ಇಲ್ಲ ಅಂದ್ರೆ ಆ ಫ್ರೆಂಡ್ಶಿಪ್ ಬೆಳೆಯೋದೇ ಇಲ್ಲ. ಅಲ್ಲಿ ಫಿಲ್ಮಲ್ಲಿ ಅಷ್ಟೇ ಕುಚ್ಚುಕ್ಕು ಫ್ರೆಂಡ್ಸ್ಗಳು, ಶ್ರೀಮಂತ ಒಬ್ಬ ಫ್ರೆಂಡು, ತುಂಬಾ ಬಡವ ಫ್ರೆಂಡು, ತುಂಬಾ ರೇರ್ ಪ್ರೀತಿ ಹುಟ್ಟುತ್ತೆ ಆ ತರ. ಬಟ್ ಎಲ್ಲಾ ಫ್ರೆಂಡ್ಶಿಪ್ ಅಲ್ಲಿ ಫಸ್ಟ್ ಲೆವೆಲ್ ನೋಡೇನೆ ನಾವು ಪ್ರೀತಿ ಮಾಡೋದು. ನಂದು ಕಾರ್ ಇರ್ಬೇಕು, ಅವ್ರದ್ದು ಕಾರ್ ಇರ್ಬೇಕು, ನನ್ ಬೈಕ್ ಇದ್ರೆ ಅವ್ರದ್ದು ಬೈಕ್ ಇರ್ಬೇಕು, ಆ ತರ ಒಂದು ಫ್ರೆಂಡ್ಶಿಪ್. ಇವಾಗ ಒಂದಿದೆ, ಎಲ್ಲರೂ ಒಂದು ಗ್ಯಾಂಗ್ ಅಡಿಷನ್ ಆಗುತ್ತೆ. ಏನಪ್ಪಾ ಅಂದ್ರೆ ಒಂದು ಎಣ್ಣೆ ಹೊಡಿಯೋದು ಒಂದು ಫ್ರೆಂಡ್ಶಿಪ್, ದಮ್ ಹೊಡಿತಿದ್ರೆ ಒಂದು ಫ್ರೆಂಡ್ಶಿಪ್. ಎಣ್ಣೆ ಹೊಡಿಲ್ಲ ಅಂದ್ರೆ ಅವ್ನು ಗಾಂಧಿ ಅಮ್ಮ ಅವ್ನ ಸೈಡಿಗೆ ಇಡುವಂತ, ಅಂದ್ರೆ ನನಗೆ ಮ್ಯಾಚ್ ಆಗ್ಬೇಕು, ನನಗೆ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಅವ್ನ ದೂರ ಇಡ್ತಿರ್ತೀವಿ. ಫ್ರೆಂಡ್ಶಿಪ್ ಅಲ್ಲಿ ಎಷ್ಟೋ ಫ್ರೆಂಡ್ಶಿಪ್ ಬ್ರೇಕ್ ಆಗೋದು ಏನಕ್ಕೆ ಅಂದ್ರೆ ನನ್ನ ಪ್ರಕಾರ ಆ ವ್ಯಕ್ತಿ ಇಲ್ಲ ಅಂತ, ಅವಾಗ ನಾನು ಈಸಿಯಾಗಿ ಕಟ್ ಮಾಡ್ತಾ ಹೋಗ್ತೀನಿ. ಇದೇ ತರ ಎಲ್ಲ ಫ್ರೆಂಡ್ಶಿಪ್ಗಳು ಅಷ್ಟೇನೆ, ನನ್ನಿಂದ ನನಗೆ ಆ ವ್ಯಕ್ತಿಯಿಂದ ಏನಾದ್ರೂ ಲಾಭ ಇದೆ ಅಂದ್ರೆ ಮಾತ್ರ ಆ ವ್ಯಕ್ತಿ ನಾನು ಪ್ರೀತಿ ಕೊಡ್ತೀನಿ, ಇಲ್ಲ ಅಂದ್ರೆ ಪ್ರೀತಿ ಇಲ್ಲ. ಆ ಪ್ರೀತಿ ಇಲ್ಲದೆ ಇದ್ದಾಗ ಇವೆಲ್ಲ ಬರ್ಡ್ಗಳು ಜಾಸ್ತಿ ಆಗ್ತಾ ಇದೆ. ಇದೇ ತರ ಬೇರೆ ಬೇರೆ ಫ್ರೆಂಡ್ಶಿಪ್ ನ ನೋಡ್ತಾ ಹೋಗೋಣ, ರಿಲೇಶನ್ಶಿಪ್ ನೋಡ್ತಾ ಹೋಗೋಣ, ಹೇಗೆ ಬರುತ್ತೆ ಅಂತ. ಬಿಸ್ನೆಸ್ ಅಸೋಸಿಯೇಟ್ಸ್ ಲೆಕ್ಕ ಹಾಕೋಣ. ಯಾವುದೇ ಒಂದು ಬಿಸ್ನೆಸ್ ನೀವು ಮಾಡ್ತಿದ್ದೀರಾ, ನೀವು ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ಅಥವಾ ಜಾಬ್ ಮಾಡ್ತಿರ್ಬೇಕಾದ್ರೆ ನೀವು ಯಾರನ್ನು ಪ್ರೀತಿಸ್ತೀರಾ? ನಿಮಗೆ ಅವರಿಂದ ಏನಾದ್ರು ಲಾಭ ಇದ್ರೆ ಮಾತ್ರ ನಾವು ಪ್ರೀತಿಸ್ತೀವಿ, ಇಲ್ಲ ಅಂದ್ರೆ ಪ್ರೀತಿ ಇಲ್ಲ. ಇದು ಫ್ಯಾಕ್ಟ್. ನನಗೇನಾದ್ರು ಲಾಭ ಇದೆಯಾ ನಿಮ್ಮಿಂದ, ನಾನು ಪ್ರೀತಿಸ್ತೀನಿ, ಇಲ್ಲದ್ರೆ ನಾನು ಪ್ರೀತಿಸೋದಿಲ್ಲ. ಹಾಗಿದ್ರೆ ಇದು ನಿಜವಾದ ಪ್ರೀತಿನಾ? ಈಗ ತಗೋಣ ಒಂದು ಎಕ್ಸಾಂಪಲ್ ತಗೋಣ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಪ್ರೀತಿ ನೋಡೋಣ. ಇವತ್ತು ಫಿಲಂ ಇಂಡಸ್ಟ್ರಿ ನಿಂತಿರೋದೇ ಪ್ರೀತಿ ಮೇಲೆ, ಫಿಲಂ ಇಂಡಸ್ಟ್ರಿ ರನ್ ಆಗ್ತಿರೋದೇ ಪ್ರೀತಿಯಿಂದ. ಅದೇನ್ ಫಿಲ್ಮ್ ಅಲ್ಲಿ ಲವ್ ಸ್ಟೋರಿ ಬರುತ್ತೆ ಅಂತ ರಿಯಲ್ ಆಗಿ ಲವ್ ಮಾಡ್ತಾರೋ, ರಿಯಲ್ ಆಗಿ ಲವ್ ಸ್ಟೋರಿ ಇದೆ ಅಂತ ಫಿಲ್ಮ್ ತೆಗಿದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಯೂತ್ಸ್ ಪ್ಯೂರ್ಲಿ ಲವ್ಗಳ ಮೇಲೆ ಬಿದ್ದಿದ್ದೀವಿ ನಾವತ್ತು. ಯೂತ್ಸ್ ಎಲ್ಲ ಲವ್ ಮ್ಯಾರೇಜಸ್ ಅಥವಾ ಲವ್ ಕೇಸ್ಗಳು ತುಂಬಾ ಇದೆ. ನೆಕ್ಸ್ಟ್ ಹಾಗೇನೆ ಡಿಪಾರ್ಟ್ಸು ಇದೆ. ಆದ್ರೆ ನೋಡ್ತಾ ಹೋಗೋಣ. ಫಸ್ಟ್ ಒಬ್ಬ ಹುಡುಗ ಒಬ್ಬ ಹುಡುಗಿನ ಪ್ರೀತಿಸ್ಬೇಕಾದ್ರೆ ಅಥವಾ ಹುಡುಗಿ ಹುಡುಗನ ಪ್ರೀತಿಸ್ಬೇಕಾದ್ರೆ ಏನು ಕ್ರೈಟೇರಿಯಾ ಅಂತ ನೋಡ್ತಾ ಹೋಗೋಣ. ಸ್ವಲ್ಪ ಇದೊಂದು ಪಾರ್ಟ್ ಮಾತ್ರ ಸ್ವಲ್ಪ ಡೀಪ್ ಆಗಿ ಹೋಗೋಣ. ಹೇಳಿ, ಫಸ್ಟ್ ಯಾರು ಹೇಳ್ತೀರಾ? ಹುಡುಗರು ತಗೊಳ್ಳೋಣ. ಒಬ್ಬ ಹುಡುಗ ಹುಡುಗಿನ ಇಷ್ಟಪಡ್ಬೇಕು ಅಂದ್ರೆ ಏನನ್ನ ನೋಡಿ ಇಷ್ಟಪಡ್ತೀರಾ? ಹುಡುಗರು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬ್ಯೂಟಿಫುಲ್. ಹುಡುಗಿ ಚೆನ್ನಾಗಿರ್ಬೇಕು. ಬರೀ ಚೆನ್ನಾಗಿರ್ಬೇಕಾ? ಇನ್ನೊಂದು ರಿಚ್ ಆಗಿರ್ಬೇಕು, ಅಪ್ಪ ಗೂಡ್ ಪಾರ್ಟಿ ಆಗಿರ್ಬೇಕು. ಮುಂದೆ ನನಗೇನಾದ್ರೂ ಸಿಗ್ಬೇಕಾ ವ್ಯಕ್ತಿಯಿಂದ, ಆಗಿದ್ರೆ ಮಾತ್ರ ನಾನು ಅವರಿಗೆ ಲೈನ್ ಹೊಡಿತೀನಿ. ಜಸ್ಟ್ ಇಮ್ಯಾಜಿನ್ ಮಾಡಿ ಹುಡುಗ್ರೆ, ಒಂದು ಒಳ್ಳೆ ಹುಡುಗಿ, ಒಳ್ಳೆ ಕ್ಯಾರೆಕ್ಟರು, ಸೈಲೆಂಟು, ಡೀಸೆಂಟು, ನೋಡೋದಕ್ಕೆ ಸರಿ ಇಲ್ಲ, ಸ್ವಲ್ಪ ವಿಕಾರ ರೂಪದಲ್ಲಿ ಇದ್ದಾಳೆ ಹುಡುಗಿ. ಅವಳನ್ನ ನಾವು ಇಷ್ಟಪಡ್ತೀವ? ಸಾಧ್ಯನೇ ಇಲ್ಲ. ಇಷ್ಟಪಡ್ತೀನಿ ಸರ್, ಆದ್ರೆ ಅವಳು ನನ್ನ ತಂಗಿ ಇದ್ದಂಗೆ ಅಂದ್ಬಿಡ್ತೀವಿ ಹುಡುಗರು. ಎಸ್ ಆರ್ ನೋ? ಪ್ರೀತಿನ ನಾನು ಶಿಫ್ಟ್ ಮಾಡ್ಬಿಡ್ತೀನಿ. ಲವರ್ಸ್ ಪ್ರೀತಿ ಎಲ್ಲ ಅಲ್ಲಿ ತಂಗಿ ಆಗ್ಬಿಡ್ತೀರ. ಹುಡುಗಿರು ಹೌದೌದು ಅಂತಿದ್ದೀರಾ. ಈಗ ಹುಡುಗಿರಿಗೆ ಹೇಳ್ತೀನಿ, ಇವಾಗ ಹುಡುಗಿರು ನೀವ್ ಹೇಳಿ, ನೀವು ಹುಡುಗರನ್ನ ಚೂಸ್ ಮಾಡ್ಬೇಕಾದ್ರೆ ಹೆಂಗ್ ಚೂಸ್ ಮಾಡ್ತೀರಾ? ಹುಡುಗ ಏನಾಗಿರ್ಬೇಕು? ನೋಡಕ್ ಸೂಪರ್ ಆಗಿರ್ಬೇಕು, ಬಾಡಿ ಬಿಲ್ಡ್ ಆಗಿರ್ಬೇಕು. ಈಗ ಬೇರೆ 6 ಪ್ಯಾಕ್ಸ್, ಈಗ ಬೇರೆ ಬಿಯರ್ಡ್, ಸ್ಟೈಲಿಶ್ ಬಿಯರ್ಡ್ ಬಿಡ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಅಂದ್ರೆ ಏನು? ನಿಮ್ಮ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗ್ಬೇಕು. ಹಂಗಿದ್ರೆ ಮಾತ್ರ ಹುಡುಗಿರು ಹುಡುಗನ ಇಷ್ಟಪಡೋದು. ಅವನ ಹತ್ರ ಬೈಕ್ ಇರ್ಬೇಕು, ಕೇಳ್ದಾಗಲ್ಲ ಐಸ್ ಕ್ರೀಮ್ ಕೊಡಿಸ್ಬೇಕು, ಎಲ್ಲೆಲ್ಲಿಗೆ ಕರ್ಕೊಂಡು ಸುತ್ತಾಡಿಸ್ಬೇಕು. ಆ ತರ ಕೆಪಾಸಿಟಿ ಇದ್ರೆ ಅವನು ನಾನು ಇಷ್ಟಪಡ್ತೀನಿ. ಅವರಪ್ಪ ಆಸ್ತಿ ಮಾಡಿರ್ಬೇಕು, ಚೆನ್ನಾಗಿ ಶ್ರೀಮಂತ ಹುಡುಗ ಆಗಿದ್ರೆ ಮಾತ್ರ ಅವ್ನು ಇಷ್ಟಪಡ್ತೀನಿ, ಇಲ್ಲಾಂದ್ರೆ ಇಷ್ಟಪಡ್ತೀನ? ಇಲ್ಲಾಂದ್ರೆ ಪ್ರೀತಿಸ್ತೀನ? ಅವನನ್ನು ಹೊಗಳ್ತಾ ಇರ್ಬೇಕು, ಅವನನ್ನು ನೋಡಿ ಮೆಚ್ಚೋ ಹಾಗೆ ನನ್ನ ಹತ್ರ ಇರ್ಬೇಕು. ಇಮ್ಯಾಜಿನ್ ಮಾಡಿ, ಒಬ್ಬ ಹುಡುಗ ತುಂಬಾ ನಿಮ್ಮನ್ನ ಪ್ರೀತಿಸ್ತಾನೆ, ಆದ್ರೆ ಅವನಿಗೆ ಹಣ ಇಲ್ಲ, ತುಂಬಾ ಬಡವ, ಸಣ್ಣಕ್ಕಿದ್ದಾನೆ, ಕಪ್ಪುಗಿದ್ದಾನೆ. ಇಷ್ಟಪಡ್ತೀರಾ? ಖಂಡಿತ ಇಲ್ಲ. ಇಷ್ಟಪಡ್ತೀರಾ? ಯಾವ ತರ? ಹೋಗ್ಬಿಟ್ಟು ರಾಖಿ ಕಟ್ಬಿಡ್ತೀರಾ ಅಣ್ಣ ಇದ್ದಂಗೆ ಅಂತ. ಎಸ್ ಆರ್ ನೋ? ನಾನು ಪ್ರೀತಿಸ್ಬೇಕು ಅಂದ್ರೆ
ನನಗೆ ಬೇಕಾಗಿರೋ ಕ್ವಾಲಿಟೀಸ್ ಇದ್ರೆ ಮಾತ್ರ ಅವನನ್ನ ನಾನು ಪ್ರೀತಿಸ್ತೀನಿ, ಇಲ್ಲ ಅಂದ್ರೆ ಪ್ರೀತಿಸೋದಿಲ್ಲ. ಎಸ್ ಆರ್ ನೋ? ಪ್ರೀತಿ ಹುಟ್ಟಬೇಕಾದ್ರೆ ನನಗೇನಾದ್ರೂ ಗೊತ್ತಾಗ್ಬೇಕು ಅವರಿಂದ, ನನಗೆ ಉಪಯೋಗ ಆಗುವಂತ ನನಗೆ ಗುರುತಿಸಿದ್ರೆ ನಾನು ಪ್ರೀತಿಸ್ತೀನಿ, ಇರೋರಿಲ್ಲ. ಇದು ಲವ್ವರ್ಗಳ ಪ್ರೀತಿ. ಈಗ ನೋಡೋಣ, ಇದು ಮದುವೆ ಆಗೋ ತನಕ ಮಾತ್ರ. ಮದುವೆ ಆದ್ಮೇಲೆ ಮತ್ತೆ ಚೇಂಜ್ ಇದೆ, ಅದು ಆಮೇಲೆ ಬರ್ತೀನಿ. ಈಗ ಯಾವುದೇ ಒಂದು ಪ್ರೀತಿನಲ್ಲಿ ನೆಕ್ಸ್ಟ್ ಮ್ಯಾರೇಜ್ ಪ್ರೀತಿ ನೋಡೋಣ. ಮ್ಯಾರೇಜ್ ಅಲ್ಲಿ ಎರಡು ತರ, ಒಂದು ಲವ್ ಮ್ಯಾರೇಜ್, ಇನ್ನೊಂದು ಅರೇಂಜ್ ಮ್ಯಾರೇಜ್. ಇಷ್ಟ ತನಕ ನೋಡಿದ್ದು ಲವ್ ಮ್ಯಾರೇಜ್. ಈಗ ಅರೇಂಜ್ ಮ್ಯಾರೇಜ್ ಅಲ್ಲಿ ಹುಡುಗರು ಏನ್ ಡಿಮ್ಯಾಂಡು? ಫಸ್ಟ್ ಡಿಮ್ಯಾಂಡ್ ಹುಡುಗಿಗೆ ಓದಿದ್ದಳ, ಕೆಲ್ಸಕ್ಕೆ ಹೋಗ್ತಾಳ, ಇಲ್ಲ ಅಪ್ಪ ಒಂದು ಕಾರ್ ಕೊಡ್ತಾನ, ಇಲ್ಲ ಆಸ್ತಿ ಕೊಡ್ತಾನ, ಮನೆ ಕೊಡ್ತಾನ, ನನ್ನ ಮಕ್ಕಳನ್ನ ಸರಿಯಾಗಿ ತಾಕೋ ಕೆಪಾಸಿಟಿ ಅವಳಿಗಿದ್ಯಾ? ಹಂಗಿದ್ರೆ ಮಾತ್ರ ಅವಳಿಗೆ ಎಸ್ ಅಂತೀನಿ ನಾನು. ಇಲ್ಲ ಅಂದ್ರೆ ಉಪ್ಪಿಟ್ಟು ಬಾಳೆಹಣ್ಣು ತಿಂತಾ ಇರ್ತೀರಿ, ನೋಡ್ತಾ ಹೋಗೋದು, 50 100 ಹುಡುಗಿರ್ ನೋಡೋದು, ರಿಜೆಕ್ಟ್ ಮಾಡೋದು, ಬರೋದು. ಇದು ಹುಡುಗರದು ಲಿಸ್ಟ್. ಇನ್ನು ಹುಡುಗಿರು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಈಗ ಹೇಳ್ತೀರಾ, ಇಲ್ಲಪ್ಪ ನಾನು ಅರೇಂಜ್ ಮ್ಯಾರೇಜ್ ಅಲ್ಲಿ ನಂದೆಲ್ಲ ಅಪ್ಪನ ಜವಾಬ್ದಾರಿ. ಅಪ್ಪಂಗೆ ಗೊತ್ತಿದೆ ನನಗೆ ಎಂತ ಹುಡುಗನ್ ತಗೊಂಡ್ಬರ್ಬೇಕು ಅಂತ. ನನ್ನ ಅಪ್ಪ ಯಾರು ಹೇಳ್ತಾರೋ ಅವ್ರ ಹತ್ರ ನಾನು ಕಣ್ಮುಚ್ಚಿ ತಾಳಿ ಕಟ್ಟಿಸ್ತೀನಿ ಅಂತ ಹುಡುಗಿರು ಹೇಳ್ತೀರಾ. ಆದ್ರೆ ನಿಮ್ಮ ಅಪ್ಪ ನೀವು ಸೇರಿ ನಿಮ್ಮ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಾ, ಯಾರ್ಯಾರು ಬೇಕು, ಎಂತವ್ರು ಬೇಕು ಅಂತ. ಎಸ್ ಆರ್ ನೋ? ಏನ್ ಕೇಳ್ತೀರಾ ಅಲ್ಲಿ? ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೇಕು, ಒಳ್ಳೆ ಕೆಲಸದಲ್ಲಿ ಇರ್ಬೇಕು, ಮನೆ ಇರ್ಬೇಕು, ಕಾರ್ ಇರ್ಬೇಕು. ಅಪ್ಪ ಅಲ್ಲಿ ಲಿಸ್ಟ್ ಚೆಕ್ ಮಾಡೋದು, ನನ್ನ ಮಗಳನ್ನ ಸಾಕೋ ಕೆಪಾಸಿಟಿ ಇದೆಯಾ ಅವನಿಗೆ, ಆಸ್ತಿ ಇರ್ಬೇಕು. ಇವಾಗೆಲ್ಲ ಡೌಟ್ಗಳು. ಇವತ್ತು ಹೆಣ್ಣಿನ ಕಡೆ ಮೊದ್ಲೆಲ್ಲ ಅಲ್ಲಿ ಇಲ್ಲಿ ಕೇಳೋರು, ಈಗ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ, ಇದೇನಾ ನಿಮ್ ಜಮೀನ್ ಅಂತ. ಅಷ್ಟು ಎಂಕ್ವೈರಿ. ಅಂದ್ರೆ ಹುಡುಗ ನನ್ನ ಮಗಳನ್ನ ಪ್ರೀತಿಸ್ತಾರ ಅನ್ನೋದ್ರ ಕ್ವಶನ್ ಇಲ್ಲ ಅಲ್ಲಿ. ಫಸ್ಟ್ ನನ್ನ ಮಗಳನ್ನ ಸಾಕೋ ಕೆಪಾಸಿಟಿ ಇದೆಯಾ ಅಂದ್ರೆ ಏನು? ಫೈನಾನ್ಷಿಯಲ್ ಬೆನಿಫಿಟ್ ಒಂದೇ. ನನ್ನ ಮಗಳನ್ನ ಸಾಕೋ ಕೆಪಾಸಿಟಿ ಇದ್ರೆ ಮಾತ್ರ ಅವಾಗ ಪ್ರೀತಿ ಹುಟ್ಟುವುದು. ಇಮ್ಯಾಜಿನ್ ಮಾಡಿ, ಮೊದ್ಲೆಲ್ಲ ಇತ್ತು ಹುಡುಗನ ಹುಡುಕ್ಬೇಕಾದ್ರೆ ಏನಪ್ಪಾ ಅಂದ್ರೆ, ಹುಡುಗ ಯಾವ್ದು ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು, ಸ್ಮೋಕು ಅದೆಲ್ಲ ಮಾಡಬಾರ್ದು, ನಾನ್ ವೆಜ್ ಎಲ್ಲ ತಿನ್ಬಾರ್ದು ಅಂತ. ಈಗ ಅವೆಲ್ಲ ಏನಿಲ್ಲ, ಕಾಮನ್ ರೀ. ಈಗ ಹುಡುಗಿರೇ ಕುಡಿತಾರೆ, ಹುಡುಗರದೇ ನಡೀತತಿ. ಯಾಕಂದ್ರೆ ಇವರು ಅದನ್ನೇ ಮಾಡ್ತಿರ್ತಾರೆ, ಅಪ್ಪಂದ್ರು ಅದಕ್ಕೆ ನಡೀತತೆ ಅಂತ. ಇವಾಗೆಲ್ಲ ಎಂಗೇಜ್ಮೆಂಟ್ ಆಗ್ತಿದ್ದಂಗೆ ಹುಡುಗರು ಸಹಿತ ಹುಡುಗಿರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ನೋಡಮ್ಮ, ನಾನು ನಿಯತ್ತಾಗಿ ಹೇಳ್ತಾ ಇದ್ದೀನಿ, ನಾನು ಎಣ್ಣೆ ಹೊಡಿತೀನಿ, ನಾನು ಪಾರ್ಟಿ ಮಾಡ್ತೀನಿ, ನಾನು ನಾನ್ ವೆಜ್ ತಿಂತೀನಿ, ನಾನು ಸ್ಮೋಕ್ ಮಾಡ್ತೀನಿ. ಏನಾರ ಎಂಗೇಜ್ಮೆಂಟ್ ಆದ್ಮೇಲೆ ಹೇಳ್ಕೊಂಡ್ಬಿಡ್ತಾರೆ. ಅವ್ರಿಗೂ ಗೊತ್ತಿರುತ್ತೆ ಅಡ್ಜಸ್ಟ್ಮೆಂಟ್. ಮೊದ್ಲೇನೆ ಸೆಟಪ್ ಮಾಡ್ಕೊಂಡ್ಬಿಡ್ತೀವಿ, ಕಂಫರ್ಟ್ ಮಾಡ್ಕೊಂಡ್ಬಿಡೋದು. ಅಂದ್ರೆ ಹುಡುಗಿರು ಸಹಿತ ಒಪ್ಕೊಳ್ತಾರೆ, ಈಗ ಏನಾರ ಮಾಡ್ಕೊಳಪ್ಪ, ನೀನ್ ನನಗೇನೋ, ನನಗೆ ಬೇಕಾಗಿತ್ತು ಅಂದ್ಕೊಡು ಸಾಕು, ಹಂಗಿದ್ರು ನಾನು ಪ್ರೀತಿಸ್ತೀನಿ. ಇದು ಪ್ರೀತಿ ಇವತ್ತು ಹುಡ್ತಾ ಇರೋದು. ಲವ್ ಮ್ಯಾರೇಜ್ ಅಲ್ಲೂ ಸಹ ನನಗ್ ಬೇಕಾಗಿರೋ ಕಂಡೀಷನ್ಗೆ ಫುಲ್ಫಿಲ್ ಆದ್ರೆ ಮಾತ್ರ ಪ್ರೀತಿಸ್ತೀನಿ. ಅರೇಂಜ್ ಮ್ಯಾರೇಜ್ ಅಲ್ಲೂ ಅಷ್ಟೇನೆ. ಎಷ್ಟೋ ಎಂಗೇಜ್ಮೆಂಟ್ ಆದ್ಮೇಲೆ ಬ್ರೇಕ್ ಆಗುತ್ತೆ. ಕೆಲಸ ಹೋಯ್ತು ಅಂತ ಗೊತ್ತಾಗ್ತಾನೆ, ಕಟಕ್ ಫಿನಿಶ್. ಕೆಲಸದಲ್ಲಿ ಸ್ಯಾಲ್ರಿ ಕಡಿಮೆ ಅಂತ ಗೊತ್ತಾದ್ರೆ ಸಾಕು, ಎಂಗೇಜ್ಮೆಂಟ್ ಬ್ರೇಕ್. ಇವತ್ತೆಷ್ಟೋ ಆತರ ಆಗ್ತಿದೆ. ಹಂಗಿದ್ಮೇಲೆ ಇದು ಪ್ರೀತಿನಾ? ಇದು ಬಿಫೋರ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್. ಈಗ ನೋಡೋಣ ಹಸ್ಬೆಂಡ್ ಅಂಡ್ ವೈಫ್. ಈಗ ಹಸ್ಬೆಂಡ್ ಅಂಡ್ ವೈಫ್ ಬಗ್ಗೆ ಮಾತಾಡ್ಬೇಕಾದ್ರೆ ಕೆಲವರು ಮದುವೆ ಆಗದಲ್ಲೇ ಇದ್ದೀರಾ. ನೀವು ಮದುವೆ ಆಗಲ್ದೇ ಇರೋರು ನಿಮ್ಮ ಬ್ರದರ್ ಸಿಸ್ಟರ್ ಜೊತೆ ಕಂಪೇರ್ ಮಾಡ್ಕೊಳ್ಳಿ. ಈಗ ನಾನು ಹೇಳೋದು, ಯಾವುದೇ ಒಂದು ಗಂಡ ಹೆಂಡತಿ ಹೇಳ್ಬೇಕಾದ್ರೆ ನೀವು ಬ್ರದರ್ ಸಿಸ್ಟರ್ ಬಗ್ಗೆ ಯೋಚನೆ ಮಾಡಿ. ಗಂಡ ಹೆಂಡತಿ ಗಂಡನ ಪ್ರೀತಿಸ್ಬೇಕು ಅಂದ್ರೆ ಏನೇನ್ ಕಂಡೀಷನ್ಸು? ಯಾರು ಹೇಳ್ತೀರಾ? ಫಸ್ಟು ಗಂಡಂದ್ರೆ ಚೆಕ್ ಮಾಡೋಣ. ಗಂಡಂದ್ರೆ ಹೇಳಿ, ನೀವು ನಿಮ್ಮ ಹೆಂಡತಿನ ಪ್ರೀತಿಸ್ಬೇಕು ಅಂದ್ರೆ ಯಾವಾಗ ಪ್ರೀತಿಸ್ತೀರಾ? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಮದುವೆ ಆಗೋಗಿದೆ, ಏನೇನ್ ಕೊಡ್ಬೇಕಾ ಕೊಟ್ಟಿದ್ದಾರೆ, ಇಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. ಈಗ ನಾನು ಡೈಲಿ ಪ್ರೀತಿಸ್ಬೇಕು ಅವ್ರನ್ನ ಅಂದ್ರೆ, ನನಗ್ ಬೇಕಾಗಿದ್ದ ಅಡಿಗೆ ಮಾಡ್ಕೊಡ್ಬೇಕು, ನನಗ್ ಬೇಕಾದಂಗೆ ನಡ್ಕೋಬೇಕು, ನನ್ನ ಫ್ಯಾಮಿಲಿನ ಕರೆಕ್ಟಾಗಿ ನೋಡ್ಕೋಬೇಕು, ನನ್ನ ಅಪ್ಪ ಅಮ್ಮನ ಕರೆಕ್ಟಾಗಿ ಸಾಕ್ಬೇಕು. ಹಂಗಿದ್ರೆ ಮಾತ್ರ ಒಂದು ಮಲ್ಲಿಗೆವನ್ನ ತಂದು ಕೊಡ್ತೀನಿ, ಪಾನಿಪುರಿ ಕೊಡಿಸ್ತೀನಿ, ಗೋಬಿ ಮಂಚೂರಿ ಕೊಡಿಸ್ತೀನಿ, ಅವಾಗ ಒಂದು ಫಿಲಮಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಕಟ್. ನನಗೆ ಬೇಕಾದಂಗೆ ನೀವಿಲ್ಲ ಅಂದ್ರೆ ಇಲ್ಲ. ಇದು ಗಂಡಸರದು. ಹೆಣ್ಮಕ್ಳು ಇನ್ನೇನು ಇವಾಗ ಹೇಳ್ತಾರೆ, ಕರೆಕ್ಟಾಗಿ ಹೇಳಿದ್ರು ನೋಡಿ ಅಂತ. ಹೆಣ್ಮಕ್ಳು ನಿಮ್ದು ನೋಡ್ಕೊಳ್ಳಿ. ನೀವೇನ್ ಹೇಳ್ತೀರಾ ಗಂಡಸರಿಗೆ? ನೀವ್ ಯಾವಾಗ ನಿಮ್ಮ ಗಂಡಂದ್ರ ಪ್ರೀತಿಸ್ತೀರಾ? ನಿಮಗೆ ಬೇಕಾಗಿರೋದೆಲ್ಲದನ್ನು ಕೊಟ್ರೆ ಮಾತ್ರ. ಎಸ್ ಆರ್ ನೋ? ಗಂಡ ಕೇಳಿದ್ದೆಲ್ಲ ಕೊಡಿಸ್ಬೇಕು, ಕೇಳ್ದಾಗ ಸ್ಯಾರಿ ಕೊಡಿಸ್ಬೇಕು, ಬೇಕಾದಾಗ ಜ್ಯುವೆಲರಿ ಕೊಡಿಸ್ಬೇಕು,
ಪಕ್ಕದ ಮನೆಗೆ ಯಾರಾದ್ರೂ ಕಾರ್ ತಂದ್ರೆ ನನ್ ಕೈಲಿ ತಡ್ಕೊಳಕ್ಕಾಗಲ್ಲ, ನನಗ್ ಕಾರ್ ಕೊಡ್ಸ್ಬೇಕು ಗಂಡ. ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ, ಓಟಿ ಮಾಡ್ತೀಯೋ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ವಾರ್ಗಿತ್ತಿ ಕಾರ್ ತಗೊಂಡ್ಲ ನನಗೂ ಕಾರ್ ಬೇಕು, ವಾರ್ಗಿತ್ತಿ ಒಂದು ಸರ ತಗೊಂಡ್ಲು ನನಗೂ ಬೇಕು. ಹಂಗಿದ್ರೆ ಮಾತ್ರ ಗಂಡ ಸೂಪರ್, ವಾವ್ ವಾಟ್ ಎ ಹಬಿ ಅಂತೀವಿ. ಇಲ್ಲ ಅಂದ್ರೆ ವೇಸ್ಟ್ ಬಾಡಿ, ದುಡಿಯಕ್ಕಾಗಲ್ಲ, ಸಂಪಾದನೆ ಮಾಡಕ್ಕಾಗಲ್ಲ. ನೀನೊಬ್ಬ ಗಂಡ್ಸ, ನಿನ್ನಂತ ನಾವು ಕಟ್ಕೊಂಡೆ. ಹೇಗೆ ನಾವು ಇಂಟ್ರಾಕ್ಷನ್ ಮಾಡ್ತಿದೀವಿ, ಇದನ್ನ ಪ್ರೀತಿ ಅಂತೀವ? ಹೇಳೋದು ಹೇಳ್ತೀವಿ ಐ ಲವ್ ಯು ಬಾಯಲ್ಲಿ, ಒಳಗಡೆ ವಿತ್ ಡಿಮ್ಯಾಂಡ್ಸ್, ವಿತ್ ಕಮ್ಯಾಂಡ್ಸ್. ನನಗೆ ಬೇಕಾದ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನನಗೆ ಬೇಕಾದ ನನ್ನ ತವ್ರ ಮನೆ ಕಳ್ಸ್ಕೊಡ್ಬೇಕು, ನನ್ನ ತವ್ರ ಮನೆಯವ್ರನ್ನ ಪ್ರೀತಿಸ್ಬೇಕು. ನನ್ನ ಅಪ್ಪ ಅಮ್ಮನ್ನ ನಿಮ್ಮ ಅಪ್ಪ ಅಮ್ಮ ಅಂತ ನೋಡ್ಕೊಳಕ್ ಆಗ್ತಿಲ್ಲ ನಿಮಗೆ. ಎಷ್ಟೊಂದು ಕಂಡೀಷನ್ಸ್ ಇದೆ ನೋಡಿ. ಇದೆಲ್ಲದಕ್ಕೂ ಪ್ರೀತಿ ಅಂತಾರ? ಇದಕ್ಕೇನ್ ಹೇಳ್ತಾರೆ? ಬಿಸ್ನೆಸ್. ಎಸ್ ಆರ್ ನೋ? ಇಟ್ಸ್ ಅ ಬಿಸ್ನೆಸ್. ಯಾಕದಕ್ಕೆ ರಿಲೇಶನ್ಶಿಪ್ ಅಂತ ಹೇಳೋಣ, ಯಾಕದಕ್ಕೆ ಪ್ರೀತಿ ಅಂತ ಹೇಳೋಣ? ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಇಬ್ರು ಅಂತ ಹೇಳ್ಬೋದಲ್ಲ. ನಾನು ಏನೋ ನೀನು ಕೊಡ್ತೀನಿ, ನೀನೇನೋ ನನಗೆ ಕೊಡ್ತೀಯ, ಇಟ್ಸ್ ಅ ಬಿಸ್ನೆಸ್. ಇದು ಪ್ರೀತಿ ಅಂತ ಹೇಳ್ತಾರ ಫ್ರೆಂಡ್ಸ್? ಯೋಚನೆ ಮಾಡಿದ್ವಿ ಯಾವತ್ತಾರು ಇದನ್ನ? ಏನ್ ಕೊಟ್ಟೆ ನನಗೆ ನೀನು? ಮದುವೆ ಆಗ್ತಿದ್ದಂಗೆ ಹನಿಮೂನ್ ಪೀರಿಯಡ್ ಚೆನ್ನಾಗಿರುತ್ತೆ, ಸ್ವಲ್ಪ ದಿವಸ ಆಗ್ತಿದ್ದಂಗೆ ಡಿಫ್ರೆನ್ಸ್ ಸ್ಟಾರ್ಟ್ ಆಗುತ್ತೆ, ಸಣ್ಣ ಪುಟ್ಟ ಡಿಫ್ರೆನ್ಸ್ ಕಾಣುತ್ತೆ. ನನ್ನ ಮನೇಲಿ ಹಂಗಿದ್ದೆ, ನನ್ನ ಅಪ್ಪ ಅಮ್ಮ ಹಂಗ್ ನೋಡ್ಕೊಂಡ್ರು, ನಿಮ್ಮ ಅಪ್ಪ ಅಮ್ಮ ಹಿಂಗ್ ನೋಡ್ಕೊಳ್ತಿದಾರೆ. ನನಗೆ ಹೆಣ್ಮಕ್ಳು ಸ್ಟಾರ್ಟ್, ಗಂಡ್ ಮಕ್ಳದು ನಾನು ಏನೇನೋ ಅನ್ಕೊಂಡಿದ್ದೆ, ಇಂತಿಂತ ಕನ್ಸ್ ಕಾಣ್ತಾ ಇದ್ದೆ, ನೀನ್ ಹಿಂಗಾದೆ, ಇಬ್ರದು ಸ್ಟಾರ್ಟ್ ಆಗುತ್ತೆ. ಸಣ್ಣ ಸಣ್ಣ ವಿಷಯದಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಕಡೆ ಡಿಫರೆನ್ಸ್ ಸ್ಟಾರ್ಟ್ ಆಗೋದು ಎಂಗೇಜ್ಮೆಂಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಎಂಗೇಜ್ಮೆಂಟ್ ಅಲ್ಲಿ ನನಗೆ ಇಷ್ಟವಾದ ರಿಂಗ್ ಹಾಕ್ಸ್ಲಿಲ್ಲ ನಿಮ್ಮ ಅಮ್ಮ ಅಂತ ಹುಡುಗಿ ಸ್ಟಾರ್ಟ್ ಮಾಡ್ತಾರೆ. ಗಂಡಸರು ನಾನ್ ಕೊಡ್ಸಿರೋ ಸೀರೆ ಹುಡ್ಕೊಳ್ಳಿಲ್ಲ ನಿಮ್ ಮದುವೆನಲ್ಲಿ ಅಂತ ಸ್ಟಾರ್ಟ್ ಮಾಡ್ಕೊಳ್ತೀರ. ಎಷ್ಟೋ ರಿಲೇಶನ್ಶಿಪ್ ಬ್ರೇಕ್ ಆಗಿರೋದಕ್ಕೆ ಬೀಜ ಸ್ಟಾರ್ಟ್ ಆಗಿರೋದು ಲೆಕ್ಕ ಹಾಕಿ ಎಂಗೇಜ್ಮೆಂಟ್ ಇಂದಾನೆ ಸ್ಟಾರ್ಟ್ ಆಗಿದೆ, ಮದುವೆಯಿಂದ ಸ್ಟಾರ್ಟ್ ಆಗಿದೆ. ನಮ್ ಕಡೆ ಸರಿ ನೋಡ್ಕೊಳ್ಳಿಲ್ಲ, ನಮ್ ಕಡೆ ಒಂದು ರೂಮ್ ಕೊಡಿಸ್ಲಿಲ್ಲ. ಮದುವೆ ಆಗ 15 ವರ್ಷ ಆಗಿರುತ್ತೆ. ಆ ಮದುವೆದೇನೋ ಹೇಳ್ತಿರ್ತೀವಿ, ನಿಮ್ಮನ್ನ ಹಂಗ್ ಮಾಡಿದ್ರು, ನಿಮ್ಮನ್ನ ಹೆಂಗ್ ಮಾಡಿದ್ರು. ಇದಕ್ಕೆ ಮದುವೆ ಆಗಿರೋದು ನೀವು? ಇದಾವ ಪ್ರೀತಿ? ನಿಮಗೆ ಇಷ್ಟಪಟ್ಟರೆ ಸೀರೆ ಹುಡ್ಕೋಬೇಕು, ನೀವು ಕೊಟ್ಟಿರೋದು ತೊಡ್ಕೋಬೇಕು, ನನಗ್ ಬೇಕಾಗಿರೋ ಉಂಗುರ ಹಾಕಬೇಕು, ನನಗ್ ಬೇಕಾಗಿರೋ ಸರ ಕೊಡ್ಬೇಕು. ಇದು ಪ್ರೀತಿನಾ? ಇದಕ್ಕೆ ಬಿಸ್ನೆಸ್ ಅಂತ ಹೇಳಲ್ವಾ? ಇದು ನಿಜವಾದ ಪ್ರೀತಿನ ಹೇಳಿ ಫ್ರೆಂಡ್ಸ್? ಹಂಗಿದ್ರೆ ನಿಜವಾದ ಪ್ರೀತಿ ಯಾವುದು? ಇವಾಗ ಏನಾದ್ರೂ ಸ್ವಲ್ಪ ಉಳ್ಕೊಂಡಿದೆ ಅಂದ್ರೆ ದಟ್ ಈಸ್ ಪೇರೆಂಟಲ್ ಲವ್ ಫ್ರೆಂಡ್ಸ್. ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ನಿಜವಾದ ಪ್ರೀತಿ. ಅದು ಸಹಿತ ಕೆಲವೊಂದು ಬರಡಾಂಶದಲ್ಲಿ ಅದು ಸಹಿತ ಕಡಿಮೆ ಆಗ್ತಿದೆ ಇವತ್ತು. ಮಕ್ಕಳು ನನಗೆ ಬೇಕಾದಾಗಿದ್ರೆ ಮಾತ್ರ ಪೇರೆಂಟ್ಸ್ ಪ್ರೀತಿ ಕೊಡ್ತಾ ಇದಾರೆ. ಬಟ್ ಆಕ್ಚುಲಿ ಏನೇ ಆದ್ರೂ ಒಂದು ಪ್ರೀತಿ ಅಂತ ಇರೋದು ಇವತ್ತು ಪೇರೆಂಟ್ಸ್ಗಳು ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಜನರಲ್ ಒಬ್ಬ ತಾಯಿ ಮಗುನ ಏರ್ಬೇಕಾದ್ರೆ ನನ್ನ ಮಗು ಬೆಳ್ಳಿಗೆ ಹುಟ್ಟಬೇಕು ಅಂತ ಬಯಸಲ್ಲ. ನನ್ನ ಮಗು ಹುಟ್ಟಿದ ತಕ್ಷಣ ಓಡಾಡ್ಬೇಕು ಅಂತ ಬಯಸೋದಿಲ್ಲ. ಮುಂದೊಂದ್ ದಿವಸ ಇಂಜಿನಿಯರ್ ಆಗ್ಲೇಬೇಕು, ಡಾಕ್ಟರ್ ಆಗ್ಲೇಬೇಕು ಅಂತ ಬಯಸಲ್ಲ. ಆಸೆ ಇರುತ್ತೆ, ಅದು ಬೇರೆ. ಆದ್ರೆ ಆಗ್ಲಿಲ್ಲ ಅಂದ್ರೆ ಅದನ್ನ ರಿಜೆಕ್ಟ್ ಮಾಡಲ್ಲ. ಇವತ್ತು ಗಂಡ ಹೆಂಡತಿಗಳು ಡೈವರ್ಸ್ ಗಳಾಗಿದೆ, ಬೇರೆ ಫ್ರೆಂಡ್ಶಿಪ್ ಡೈವರ್ಸ್ ಆಗಿದೆ, ಅಣ್ಣ ತಮ್ಮಂದ್ರು ಡೈವರ್ಸ್ ಆಗಿದ್ದಾರೆ. ಆದ್ರೆ ತಾಯಿ ಮಕ್ಕಳು ಡೈವರ್ಸ್ ಆಗಿಲ್ಲ. ಫಿಸಿಕಲ್ ಆಗಿ ದೂರ ಇದ್ರೂ ಸಹಿತ ತಾಯಿಯನ್ನ ಜೀವ ಕಾಯ್ತಾ ಇರುತ್ತೆ, ನನ್ನ ಮಗ ಇವತ್ತು ಬರ್ತಾನೆ, ನನ್ನ ಮಗಳು ಇವತ್ತು ಬರ್ತಾಳೆ ಅಂತ. ಅದು ನಿಜವಾದ ನಿಷ್ಕಲ್ಮಶ ಪ್ರೀತಿ ಅಂತ ಹೇಳ್ತೀನಿ. ದಟ್ ಈಸ್ ಕಾಲ್ಡ್ ಅನ್ಕಂಡೀಷನಲ್ ಲವ್. ಯಾವುದೇ ಒಬ್ಬ ವ್ಯಕ್ತಿನ ನಾನು ಈಗ ಕ್ವಶನ್ ಮಾಡ್ಕೋಬೇಕಾದ್ರು ಅನ್ಕಂಡೀಷನಲ್ ಲವ್ ಮಾಡ್ತಿದ್ದೀನ? ಎಲ್ಲ ಪ್ರೀತಿನಲ್ಲಿ ಇರೋದು ಕಂಡೀಷನ್. ನನಗೆ ನನ್ನ ಕಂಡೀಷನ್ ಫಿಲ್ ಆದ್ರೆ ಮಾತ್ರ ನಾನು ಪ್ರೀತಿಸ್ತೀನಿ ಅಂತ, ಇಲ್ಲಾಂದ್ರೆ ನಾನು ಆ ಪ್ರೀತಿನ ನಾನು ಕೊಡೋದಿಲ್ಲ. ಜಸ್ಟ್ ಯೋಚನೆ ಮಾಡಿ ಫ್ರೆಂಡ್ಸ್, ನಿಜವಾದ ಪ್ಯೂರಿಫೈಡ್ ಲವ್ ದಟ್ ಈಸ್ ಅನ್ಕಂಡೀಷನಲ್ ಲವ್. ಅದು ಇವತ್ತು ಪೇರೆಂಟ್ಸ್ ಕೊಡ್ತಕ್ಕಂಥದ್ದು. ಇವತ್ತು ಬಿಸ್ನೆಸ್ ಅಲ್ಲೂ ಅಷ್ಟೇನೆ. ಇವತ್ತು ಮೋದಿ ಕೇರ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಇಲ್ಲೂ ಅಷ್ಟೇನೆ. ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ಯಾರಾದ್ರೂ ಬಿಸ್ನೆಸ್ ಚೆನ್ನಾಗಿ ಕೊಟ್ರೆ ನಾನು ಪ್ರೀತಿಸ್ತೀನಿ, ಬಿಸ್ನೆಸ್ ಚೆನ್ನಾಗಿ ಕೊಡ್ಲಿಲ್ವಾ ವೇಸ್ಟ್ ಮಾಡಿ ಅಂತ ಇದಾಕ ಅವ್ನು ಬಿಟ್ಟು ಇನ್ನೊಬ್ರು ನೋಡ್ಕೊಳ್ಳೋಣ. ಇದನ್ನ ಪ್ರೀತಿ ಅಂತ ಹೇಳಕ್ಕಾಗತ್ತಾ ಫ್ರೆಂಡ್ಸ್? ಈ ತರ
ಪ್ರೀತಿನಲ್ಲಿ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ಸ್. ನನ್ನ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆದ್ರೆ ಮಾತ್ರ ಪ್ರೀತಿಸ್ತೀನಿ ಅನ್ನೋದು ನಿಜವಾದ ಪ್ರೀತಿ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಪ್ರೀತಿ ಅಂದ್ರೆ, ನಿಜವಾದ ಪ್ರೀತಿ ಅಂದ್ರೆ ಕೇವಲ ಕೊಡುವುದಷ್ಟೇ. ಪ್ರೀತಿ ಅಂದ್ರೆ ಕೊಡೋದು, ಬೇಡೋದಲ್ಲ. ಬೇಡೋದು ಭಿಕ್ಷಕರಾಗ್ತೀವಿ ನಾವು, ಕೊಟ್ಟಾಗ ಮಾತ್ರ ಅದು ಪ್ರೀತಿ. ನಿಜವಾದ ಪ್ರೀತಿ ಪೇರೆಂಟಲ್ ಪ್ರೀತಿ. ಈ ಒಂದು ಪ್ರೀತಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಯಾವುದೇ ಒಬ್ಬ ವ್ಯಕ್ತಿನ ನೀವು ಹೇಗೆ ಪ್ರೀತಿಸಬಹುದು ಅನ್ನೋದಕ್ಕೆ ನನಗೆ ಒಬ್ರು ಗುರು ಇದ್ದಾರೆ. ಈ ಒಂದು ಪ್ರೋಸೆಸ್ ಅಲ್ಲಿ ಈ ಒಂದು ಕ್ಲಾಸ್ ನ ಸ್ಟೂಡೆಂಟೇ ನನಗೆ ಒಬ್ಬ ಗುರು ಆಗಿದ್ರು. 2008ರಲ್ಲಿ ಇದೇ ತರ ಡೈಮಂಡ್ ಕ್ಲಾಸ್ ಮಾಡ್ತಾ ಇದ್ವಿ. ಇದೇ ತರ ಒಂದು ಲವ್ ಬಗ್ಗೆ ಅವಾಗ್ಲಿಂದ ನಾನು ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೆ. ಆವಾಗ್ಲೂ ಸಹ ಗಂಡ ಹೆಂಡತಿಗಳ ಒಂದು ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಕೌನ್ಸಿಲಿಂಗ್ ತರ ಮಾಡ್ತಾ ಇದ್ದೀವಾಗ ಅದರಲ್ಲಿ ಒಬ್ರು ಮಳವಳ್ಳಿ ತಾಲೂಕು ಕಲಗೂರಲ್ಲಿ ಒಬ್ರು ರೂಪಾ ಮೇಡಮ್ ಅಂತ ಅವ್ರು ಬಂದು ನನಗೆ ಮಾತಾಡ್ತಾ ಇದ್ರು. ಅವ್ರು ನಮ್ಮ ಮನೆಗೆ ಹೋಗಿದ್ವಿ ಒಂದ್ಸಲ. ಅವ್ರು ಹೇಳ್ತಾ ಇದ್ರು, ನನ್ ಗಂಡ ನನಗೂ ಬಹಳ ಕ್ಲಾಶ್ ಆಗ್ತಿದೆ ಸರ್, ನಾನು ಏನ್ ಮಾಡ್ಬೇಕು ಹಾಗೆ ಅಂತ ಕೇಳ್ತಾ ಇದ್ರು. ಅವಾಗ ಹೀಗೆ ಮಾತಾಡ್ತಾ ಅವ್ರಿಗೆ ಈ ಒಂದು ಲಾಜಿಕ್ಸ್ ಎಲ್ಲ ಹೇಳ್ತಾ ಹೋದೆ. ಈ ಲಾಜಿಕ್ಸ್ ಎಲ್ಲ ಅವಾಗ್ಲೇ ಗೊತ್ತಿತ್ತು. ಇದೆಲ್ಲ ಹೇಳ್ತಾ 1.5 ಗಂಟೆ ಮಾತಾಡಿದೆ ಅವ್ರ ಹತ್ರ. ಅವಾಗ ಅವರಿಂದ ಒಂದು ಜ್ಞಾನೋದಯ ನನಗಾಯ್ತು ಫ್ರೆಂಡ್ಸ್. ಇವತ್ತು ಸಹ ಅವ್ರು ನನಗೆ ಗುರು. ಯಾಕಿದೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾರಿಗೆಲ್ಲ ನಿಮ್ಗಳಿಗೆ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಒಪ್ಕೊಳಕ್ ಆಗ್ತಿಲ್ಲ ಅಲ್ವಾ, ಕೆಲವೊಬ್ಬರನ್ನ ಅವ್ರ ಜೊತೆ ಜೀವಿಸಕ್ ಆಗ್ತಿಲ್ಲ ಅಲ್ವಾ, ಅವ್ರು ಹೆಂಗಿದಾರೋ ಹಂಗೆ ಸ್ವೀಕಾರ ಮಾಡಕ್ ಆಗ್ತಿಲ್ಲ ಅಲ್ವಾ. ಕೆಲವೊಬ್ಬರಿಗೆ ಪ್ರಶ್ನೆ ಆಗಿದೆ, ಹೆಂಗಿರೋದು, ಈ ಬರ್ಡಾಂಶಗಳಿಂದ ದೂರ ಹೋಗೋದು ಹೆಂಗೆ, ಇದನ್ನ ತೆಗೆದಾಕೋದು ಹೆಂಗೆ ಅಂತ ಕ್ವಶನ್ ಮಾಡ್ತಿದ್ದೀರಲ್ವಾ. ಇದೊಂದು ಎಕ್ಸಾಂಪಲ್ ತಗೊಳ್ಳಿ ಸಾಕು. ನಿಜವಾಗ್ಲೂ ಆ ವ್ಯಕ್ತಿ ನಿಮಗೆ ಬೇಕು ಅಂದ್ರೆ, ಆ ವ್ಯಕ್ತಿ ಜೊತೆ ಜೀವಿಸ್ಬೇಕು ಅಂದ್ರೆ ಈ ಎಕ್ಸಾಂಪಲ್ ನೀವು ಹಾಕೊಳ್ಳಿ. ಇದು ಯಾವುದೇ ಸಂಬಂಧ ಆಗಿರ್ಬೋದು. ಅವ್ರು ಒಂದು ಹೇಳಿದ್ರು, ತುಂಬಾ ಗೋಳಾಡ್ತಿದ್ರು ಫಸ್ಟ್ 1.5 ಗಂಟೆ. ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಹೇಳಿದ್ರು, ಸರ್ ಓಕೆ ಸರ್, ಇನ್ ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಕಂಪ್ಲೇಂಟ್ ಬರೋದಿಲ್ಲ ಸರ್, ನಾನು ನಮ್ ಗಂಡ ಸೂಪರ್ ಆಗಿರ್ತೀವಿ ಇನ್ ಮುಂದೆ ಅಂದ್ರು. ನನಗೆ ಸ್ವಲ್ಪ ಶಾಕ್ ಆಗಿದೆ, ಏನು ಇಷ್ಟೊಂದು ಸಡನ್ ಆಗಿ ಹಿಂಗೆ ಟ್ರಾನ್ಸ್ಫಾರ್ಮ್ ಆದ್ರು, ಹೆಂಗೆ ಮೇಡಮ್ ಅಂತ ಕೇಳಿದೆ. ಹೆಂಗೆ ಅಂತ, ಏನಿಲ್ಲ ಸರ್ ಸಿಂಪಲ್, ಅವ್ರಿಗೆ 2 ಗಂಡು ಮಕ್ಳಿದ್ದಾರೆ ಸರ್, ಸಿಂಪಲ್, ಇನ್ ಮುಂದೆ ನಾನು 3ನೇ ಮಗನ ದತ್ತು ತಗೊಂಡ್ಬಿಡ್ತೀನಿ ಸರ್ ಅಂದ್ರು. ಯಾರದು 3ನೇ ಮಗ? ಗಂಡನ್ನ. ಶಾಕ್ ಆಗೋಯ್ತು ಫ್ರೆಂಡ್ಸ್ ನನಗೆ. ಎಸ್, ಇವತ್ತು ಆ ಮೇಡಮ್ ಗಂಡನ್ನ ಮಗನಾಗಿ ಸ್ವೀಕಾರ ಮಾಡಿದ್ರು. ಅವ್ರು ಹೇಳಿದ್ರು, ಸರ್ ಅವ್ರನ್ನ ಗಂಡ ಅನ್ಕೊಂಡಿದ್ದೆ, ಅದೇ ಪ್ರಾಬ್ಲಮ್ ಆಯ್ತು ನನಗೆ. ಅವ್ರೊಂದು ಮಗು ಅಂತ ಸ್ವೀಕಾರ ಮಾಡ್ತೀನಿ ನಾನು. ಅವ್ರ ಮಗು ಅಂತ ಸ್ವೀಕಾರ ಮಾಡಿದಾಗ ನನಗೆ ಅವ್ರ ಬಗ್ಗೆ ಯೋಚನೆ ಮಾಡೋಕ್ ಬೇಕಾಗಿಲ್ಲ. ನನ್ನ ಮಕ್ಕಳು ಏನೇ ತಪ್ಪು ಮಾಡಿದ್ರೆ ನಾನು ಅವ್ರಿಗೇನು ಯೋಚನೆ ಮಾಡೋದಿಲ್ಲ. ಅವ್ರನ್ನ ಆಗ್ಲೇ ಈಸಿಯಾಗಿ ಒಪ್ಕೊಂಡ್ಬಿಡ್ತೀನಿ ನಾನು ಅವ್ರನ್ನ. ಅದನ್ನ ಗಂಡ ಅಂತ ಅನ್ಕೊಂಡಿದ್ಕೆ ಈ ಗಂಡ ಅನ್ನೋ ಪ್ರಾಣಿಗೆ ಬುದ್ಧಿ ಇಲ್ವಲ್ಲ ಅಂತ ನಾನು ಒಪ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ಅದು ನನ್ನ ಮಗು ಅಂತ ಸ್ವೀಕಾರ ಮಾಡ್ಬಿಡ್ತೀನಿ ಅಂತ. ಅವತ್ತು ನನಗೆ ಒಂದು ರಿಯಲೈಸೇಷನ್. ಅಲ್ಲಿ ತನಕ ನನಗೂ ನನ್ನ ಹೆಂಡತಿಗೂ ಸಹಿತ, ನಂದು ಮದುವೆ ಆಗಿ 15 ವರ್ಷ. ಸ್ಟಾರ್ಟಿಂಗ್ ಈ ಜ್ಞಾನ ಬರೋಕಿನ ಮೊದಲು ನಾವು ಸಹಿತ ಎವ್ರಿ ಡೇ ರಾತ್ರಿ ಕಚ್ಚಾಡ್ತಿದ್ವಿ. ಈ ಜ್ಞಾನ ಜಾಸ್ತಿ ಆದ್ಮೇಲೆ ಇವತ್ತು ನಾನು ನನ್ನ ಹೆಂಡತಿ ಎಕ್ಸ್ಟ್ರಾರ್ಡಿನರಿ ಏನ್ ಹೇಳ್ತಿದ್ದೀನಿ ಇದೆಲ್ಲದನ್ನು ಸಹಿತ ಅಳವಡಿಸ್ಕೊಳ್ತಾ ಇದ್ದೀನಿ. ಅವತ್ತಿನಿಂದ ಅದೇ ರೂಪಾ ಮೇಡಮ್ ನನಗೆ ಗುರು ಆದ್ರು. ಅವತ್ ನಾನು ನಿರ್ಧಾರ ಮಾಡಿದೆ. ಅವಾಗ ನನಗೆ ಮಗಳು ಹುಟ್ಟಿದ್ಲು. ಅವತ್ ನಾನೊಂದು ಸಂಕಲ್ಪ ಮಾಡಿದೆ, ನನಗೆ ಒಬ್ಳಲ್ಲ ಮಗಳು, ನನ್ನ ಹಿರೇ ಮಗಳು ನನ್ನ ಹೆಂಡತಿ ಅಂತ. ನನ್ನ ಹೆಂಡತಿನ ನನ್ನ ಮಗಳಾಗಿ ಸ್ವೀಕಾರ ಮಾಡಿದೆ. ಅವತ್ತಿಂದ ಇವತ್ತಿನ ತನಕ ಅವ್ಳು ಏನೇ ಮಾಡಿದ್ರು ಎಸ್ ಮಾಡು ನನ್ನ ಮಗಳು, ನೀನು ಏನ್ ಮಾಡಿದ್ರು ಓಕೆ, ನೀನ್ ಏನೇ ಹೇಳಿದ್ರು ಎಸ್, ಐ ಆಮ್ ರೆಡಿ ಟು ಸರ್ವ್ ಯು. ನನ್ನ ಮಗು ಕೇಳಿದ್ರೆ ಏನ್ ಕೊಡ್ತೀನೋ ಆಗಿರ್ತೀನಿ ನಾನು. ಅವ್ರು ನನ್ನ ಹೆಂಡತಿ ಅನ್ಕೊಂಡಿರ್ತಾನೆ ಪ್ರಾಬ್ಲಮ್ಮು, ನನ್ನ ಗಂಡ ಅನ್ಕೊಂಡಿರ್ತಾನೆ ಪ್ರಾಬ್ಲಮ್ಮು. ಜಸ್ಟ್ ಯೋಚನೆ ಮಾಡಿ, ನೀವು ಯಾರನ್ನ ಒಪ್ಕೊಳಕ್ ಆಗ್ತಿಲ್ಲ ಅವ್ರನ್ನ ಮಗು ಅನ್ಕೊಳ್ಳಿ, ಒಂದು ಸಣ್ಣ ಮಗು ಆಗ ಅನ್ಕೊಳ್ಳಿ. ಈಗ ಅನ್ಸುತ್ತೆ ಅಂತ ವಯಸ್ಸಾಗಿರೋ ಮಗು ಅನ್ಕೋಬೇಕಾ? ನಿಮಗೇನ್ ಬೇಕು? ನಿಮಗೆ ಸಂತೋಷ ಬೇಕಾ ಬೇಡವಾ? ನಿಮಗೆ ಪ್ರೀತಿ ಇದ್ರೆ ನೀವು ಮಗು ತರ ನೋಡಿ. ಅವನು ಮಗು ತರ ನೋಡಿದ್ರೆ ನಿಮಗೆ ಅವರು ಕಾಣ್ತಾರೆ. ಬರೀ ಮಗು ಅಷ್ಟೇ ಅಲ್ಲ, ಇನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ನಿಮ್ಗೆ ಇನ್ನೂ ಚೆನ್ನಾಗಿ ಆ ವ್ಯಕ್ತಿ ಜೊತೆ ಜೀವಿಸ್ಲೇಬೇಕು ಅಂತಿದ್ರೆ ಒಂದು ಹ್ಯಾಂಡಿಕ್ಯಾಪ್ ಮಗು ಆಗಿ ನೋಡಿ ಫ್ರೆಂಡ್ಸ್. ನಿಮಗೊಂದು ಹ್ಯಾಂಡಿಕ್ಯಾಪ್ ಮಗು ನೀವು ಜನ್ಮ ಕೊಟ್ಟಿದ್ರೆ ಹೆಂಗ್ ಜೀವಿಸ್ತಿದ್ರಿ? ಅವರು ಮಾನಸಿಕವಾಗಿ ಹ್ಯಾಂಡಿಕ್ಯಾಪ್, ಫಿಸಿಕಲಿ ಚೆನ್ನಾಗಿ ಇರ್ಬೋದು, ಆದ್ರೆ ಅವ್ರು ಹೆಂಗೆಂಗೋ ಆಡ್ತಿದ್ದಾರೆ, ಅವ್ರು ನಿಮಗೆ ಬೇಕಾದಂಗೆ ಆಡ್ತಿಲ್ಲ ಅಷ್ಟೇ. ಅದನ್ನ ನಾನು ಒಂದು ಹ್ಯಾಂಡಿಕ್ಯಾಪ್ ಮಗು ತರ ಸ್ವೀಕಾರ ಮಾಡಿದ್ರೆ ಅವ್ರ ಒಂದು ವೀಕ್ನೆಸ್ ಅದು ಅಂತ ಅವ್ರ ಮೇಲೆ ಪ್ರೀತಿ ಹುಟ್ಟುತ್ತಾ ಇಲ್ವೋ? ನಿಮ್ಮ ಮಗು ಹ್ಯಾಂಡಿಕ್ಯಾಪ್ ಮಗು ಅಂದ್ರೆ ದೂರ ತಳ್ತೀರಾ? ನಾನು ಒಂದೇ ಒಂದು ಹೇಳ್ತೀನಿ, ಒಂದು ಅವ್ರನ್ನ ಹ್ಯಾಂಡಿಕ್ಯಾಪ್ ಮಗು ಅಂತ ಖುಷಿಯಾಗಿ ಸ್ವೀಕಾರ ಮಾಡಿ, ಇಲ್ವಾ ಬಿಟ್ಟಾಕಿ ಅವ್ರನ್ನ. ಅವ್ರ ಜೊತೆ ಜೀವಿಸ್ಬೇಕಾ ಇಲ್ಲ ಹೋಗ್ಬೇಕಾ? ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ನಿಮ್ಮ ಲೈಫ್ ಲಾಂಗ್ ಕೊರಗ್ತಾನೆ ಇರ್ತೀರಾ. ಆ ವ್ಯಕ್ತಿ ಜೊತೆ ನೀವು ಬಿಡೋದಿಲ್ಲ. ನಿಮ್ಮ ಲೈಫು ಯಾವತ್ತೂ ಸಹಿತ ಚಾಲೆಂಜಸ್ ಆಗುತ್ತೆ.
ಎಲ್ಲಿ ತನಕ ಜೀವಿಸ್ತೀರಾ? ನನ್ನ ಲೈಫಲ್ಲಿ ಅವ್ರ ಜೊತೆ ಇರ್ಲೇಬೇಕು. ಅವ್ರನ್ನ ಹೇಗಿದ್ದಾರಾಗ ಒಪ್ಕೊಳಕ್ ಇದೊಂದೇ ಮಾರ್ಗ ನಮ್ಮ ಹತ್ರ, ನಮ್ಮ ಕೈಲಿರೋದು ಇದೊಂದೇ. ಅದಕ್ಕೋಸ್ಕರ ನಾನು ನೋಡ್ಬೇಕಾಗಿರೋದು ಫ್ರೆಂಡ್ಸ್. ಎಲ್ಲಿ ತನಕ ನಾನು ಅವ್ರನ್ನ ಹ್ಯಾಂಡಿಕ್ಯಾಪ್ ಮಗುವಾಗಿ ನೋಡ್ತೀನೋ ಅವಾಗ ನನಗೆ ಅವ್ರ ಮೇಲೆ ಆಟೋಮೆಟಿಕ್ ಪ್ರೀತಿ ಹುಟ್ಟುತ್ತೆ. ಜಸ್ಟ್ ಯೋಚನೆ ಮಾಡಿ, ನಿಮ್ಮ ಯಾರನ್ನ ದ್ವೇಷಿಸ್ತಿದ್ದೀರಾ ಆ ಪ್ಲೇಸ್ ಅಲ್ಲಿ ನಿಮ್ಮ ಮಗು ಇದ್ದಿದ್ರೆ, ನೀವ್ ಯಾರನ್ನ ದ್ವೇಷಿಸ್ತಿದ್ದೀರಾ ಆ ಅವ್ರು ಏನೇನೇನ್ ಮಾಡಿರ್ತಾರೆ ಅದನ್ನ ನಿಮ್ಮ ಮಗು ಮಾಡಿದ್ರೆ, ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಮಾಡಿದ್ರೆ ನೀವ್ ಹೆಂಗ್ ಸ್ವೀಕಾರ ಮಾಡ್ತಿದ್ರಿ ಅವ್ರನ್ನ? ಆ ರೀತಿ ನೋಡ್ಬೇಕು ನಾನು. ಅದೇ ಅಸಾಧ್ಯತೆ, ಅದೇ ಲೈಟ್. ಇಲ್ಲ ಅಂದ್ರೆ ನನ್ನ ಬರ್ಡ್ ಅಂಶಗಳು ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್. ನನ್ನ ಬರ್ಡ್ ಅಂಶ ಜಾಸ್ತಿ ಆಗಿ ನಾನು ಈ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡು ಒದ್ದಾಡ್ತಿರ್ತೀನಿ. ನಾನು ಗ್ರೋ ಆಗಲ್ಲ ನನ್ನ ಲೈಫಲ್ಲಿ. ನಿಜವಾದ ಪರಿಶುದ್ಧ ಪ್ರೀತಿ ಅಂದ್ರೆ ಅನ್ಕಂಡೀಷನಲ್ ಲವ್ ಕೊಡೋದು. ಪ್ರೀತಿಗೆ ತುಂಬಾನೇ ಶಕ್ತಿ ಇದೆ. ಎಷ್ಟು ಶಕ್ತಿ ಇದೆ ಅಂದ್ರೆ ಪ್ರೀತಿಗೆ ಎಂತ ದೊಡ್ಡ ಸಮಸ್ಯೆ ಬಂದರೂ ಸಹಿತ ಸಾಲ್ವ್ ಮಾಡ್ತಕ್ಕಂಥ ಶಕ್ತಿ ಇದೆ ಪ್ರೀತಿಗೆ. ಅವ್ರು ಹೆಂಗಿದಾರೋ ಹಂಗೆ ನಾವು ಪ್ರೀತಿಸ್ತಾ ಹೋಗೋಣ, ಅವಾಗ ಅವರಲ್ಲಿ ಪರಿವರ್ತನೆ ಆಗುತ್ತೆ. ಅವರಲ್ಲಿ ಪರಿವರ್ತನೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾನು ಪ್ರೀತಿಸ್ಲೇಬೇಕು. ಅವರಲ್ಲಿ ಪರಿವರ್ತನೆ ಆಗುತ್ತೆ ಅನ್ಕೊಂಡ್ರು ಅದು ಎಕ್ಸ್ಪೆಕ್ಟೇಷನ್ ಆಗುತ್ತೆ, ಅದು ನಿರೀಕ್ಷೆ ಆಗುತ್ತೆ. ಆ ನಿರೀಕ್ಷೆನ ಹಿಡ್ಕೊಳ್ಳದಲ್ಲಿ ಪ್ರೀತಿ ಮಾಡ್ತಾ ಹೋಗೋಣ. ರವಿಶಂಕರ್ ಗುರುಜಿ ಒಂದ್ ಕಡೆ ಹೇಳ್ತಾರೆ, ಪ್ರೀತಿ ಅಂದ್ರೆ ಏನು? ಬರೀ ಕೊಡೋದು 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 ಅಷ್ಟೇ. ಯಾವಾಗ್ಲೋ ಒಮ್ಮೆ ಸಿಗುತ್ತೆ ಅಂತಾನು ಕೊಡೋದಲ್ಲ. ನನ್ ಕೆಲಸ ಕೊಡೋದಷ್ಟೇ, ನನ್ ಕೈಲಿದೆ ಕೊಡೋದಷ್ಟೇ ಅಂತ. ಕೆಲವೊಬ್ರು ಹೇಳ್ತಾರೆ, ನಾನೇ ಎಷ್ಟು ದಿನ ಅಂತ ಕೊಡೋದು, ನಾನೇ ಎಷ್ಟು ದಿನ ಅಂತ ಸೌಕೊಳ್ಳೋದು. ಫ್ರೆಂಡ್ಸ್, ಅವ್ರ ಜೊತೆ ನೀವು ಇರ್ಲೇಬೇಕು. ಅದನ್ನ ಖುಷಿಯಿಂದ ಪ್ರೀತಿ ಕೊಡ್ಬೇಕು. ಇಲ್ಲಾಂದ್ರೆ ನಿಮ್ಮ ಲೈಫ್ ಬರ್ಬಾದಾಗತ್ತೆ. ಎಸ್ ಆರ್ ನೋ ಯೋಚನೆ ಮಾಡಿ. ಇವತ್ತು ಪ್ರೀತಿ ಎಲ್ಲೂ ಇಲ್ಲ, ಎಲ್ಲ ಕಡೆ ಮಿಸ್ ಆಗಿದೆ. ಈ ಪ್ರೀತಿ ಮಿಸ್ ಆಗಿರೋದಕ್ಕೆ ನನ್ನ ಇಷ್ಟೊಂದು ಬರ್ಡಂಶಗಳು ದೊಡ್ಡದಾಗಿರೋದು. ಈ ಪ್ರೀತಿಯ ನಿಜವಾದ ಅರ್ಥ ನಿಮಗೆ ಇನ್ನೂ ಡೀಪ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನಂದೊಂದು ರಿಕ್ವೆಸ್ಟ್. ನೀವು ಟಿವಿನಲ್ಲಿ ಯಾವ್ಯಾವ್ದೋ ಸೀರಿಯಲ್ಗಳು ನೋಡ್ತಿದ್ದೀರಾ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಇವಾಗ ಲಾಕ್ಡೌನ್ ಆದ್ಮೇಲೆ ಒಂದು ಒಳ್ಳೆ ಟಿವಿನಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ಗಳು ಬರ್ತಾ ಇದೆ. ಅದ್ರಲ್ಲಿ ಒಂದು ರಾಧಾಕೃಷ್ಣ. ದಯವಿಟ್ಟು ಆ ರಾಧಾಕೃಷ್ಣ ಸೀರಿಯಲ್ನ ನೋಡಿ. ಹಾಟ್ ಸ್ಟಾರ್ ಅಲ್ಲಿ ಬರುತ್ತೆ, ಯಾವಾಗ ಬೇಕಾದ್ರೂ ನೋಡ್ಬೋದು. ಹಿಂದಿ ಗೊತ್ತಿರೋರು ಹಿಂದಿ ನೋಡಿ, ಕನ್ನಡದವರು ಕನ್ನಡ ನೋಡಿ. ನಿಜವಾದ ಪ್ರೇಮದ ಅರ್ಥ ಆ ರಾಧಾಕೃಷ್ಣದಲ್ಲಿದೆ. ಒಂದು ಪ್ರೀತಿಗೆ ಎಷ್ಟು ಶಕ್ತಿ ಇದೆ. ಸಾಕಷ್ಟು ರಾಕ್ಷಸರು ಅಟ್ಯಾಕ್ ಮಾಡ್ತಾರೆ, ಆದ್ರೆ ಬರೀ ಕೇವಲ ಪ್ರೀತಿಯಿಂದ ಆ ರಾಕ್ಷಸಿ ಶಕ್ತಿಗಳು ನಿರ್ನಾಮ ಆಗೋಗ್ಬಿಡುತ್ತೆ. ಅಷ್ಟು ಶಕ್ತಿ ಇದೆ ಪ್ರೀತಿಗೆ. ದೇವ್ರನ್ನ ಪೂಜಿಸೋದಲ್ಲ, ದೇವ್ರು ಏನ್ ಹೇಳಿದಾರೆ ಅದ್ರ ಪ್ರಕಾರ ಜೀವಿಸೋದು. ರಾಧಾಕೃಷ್ಣ ಪ್ರೀತಿ ಹೇಗಿತ್ತು ಆ ರೀತಿ ನಾನ್ ಜೀವಿಸ್ತಿದ್ದೀನ, ದಟ್ ಈಸ್ ರಿಯಲ್ ಲವ್. ಅಂಡ್ ಆ ಪ್ರೀತಿಗೆ ಅಷ್ಟೊಂದು ಶಕ್ತಿ ಇದೆ. ಸಾವನ್ನ ಗೆಲ್ತಕ್ಕಂಥ ಶಕ್ತಿ ಇದೆ. ಅದ್ರಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ ಬರುತ್ತೆ. ನೀವು ಯಾವುದೋ ಧರ್ಮದಲ್ಲೂ ಅಂತ ನೋಡ್ಬೇಡಿ, ಅದನ್ನ ಒಂದು ಧರ್ಮ ಅಂತ ನೋಡ್ಬೇಡಿ. ಆಕ್ಚುಲಿ ಪ್ರೀತಿ ಎಲ್ಲಾ ಕಡೆನೂ ಸಹಿತ ಮಿಸ್ ಆಗಿದೆ. ಬರೀ ನನ್ನ ಮನೇಲಿ ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ಸಹಿತ ಪ್ರೀತಿ ಇಲ್ಲ. ಇವತ್ತು ಧರ್ಮದೇ ತಗೊಳ್ಳೋದಾದ್ರೆ, ಈ ಧರ್ಮದಲ್ಲಿ ಈ ಮನೆಯಲ್ಲಿ ಪ್ರೀತಿ ಇಲ್ದಲಿರೋದ್ರಿಂದ ಯಾವ ಧರ್ಮದಲ್ಲೂ ಒಬ್ಬ ಧರ್ಮದವ್ರು ಕಂಡ್ರೆ ಇನ್ನೊಬ್ಬ ಧರ್ಮಕ್ಕೆ ಆಗುತ್ತಾ ಇಲ್ಲ. ಸ್ವಲ್ಪ ಹೊರಗಡೆ ನೋಡಿ, ಯಾವ್ಯಾವ ಧರ್ಮದವ್ರು ಇದ್ದಾರೆ ಆ ಧರ್ಮದಲ್ಲಿ ಹೈಯೆಸ್ಟ್ ನನ್ನ ಧರ್ಮನೇ ಗ್ರೇಟ್ ಅಂತ ನಾನು ಜೀವಿಸ್ತಾ ಇದ್ದೀನಿ. ಹಿಂದೂ ಮುಸ್ಲಿಂ ಕಂಡ್ರಾಗಲ್ಲ, ಹಿಂದೂ ಕ್ರಿಶ್ಚಿಯನ್ ಕಂಡ್ರಾಗೋದಿಲ್ಲ. ನಾನು ಗರ್ವದಿಂದ ಹೇಳು ನಾನು ಹಿಂದೂ ಎಂದು ಅಂತ ಹಿಂದೂಗಳು ಹೇಳ್ತಾ ಇದ್ದೀರಾ. ಮುಸ್ಲಿಂಗಳು ನಮ್ದು ಗ್ರೇಟ್ ಅಂತ ಹೇಳ್ತಿದ್ದೀರಾ. ಕ್ರಿಶ್ಚಿಯನ್ಗಳು ನಂದು ಗ್ರೇಟ್ ಅಂದ್ಬಿಟ್ಟು ಹೇಳ್ತಾ ಇದೀವಿ. ಇದಕ್ಕೊಂದೇ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಫ್ರೆಂಡ್ಸ್. ಓಕೆ, ಹಿಂದೂ ಮುಸ್ಲಿಂ ನೀವು ಒಬ್ರಿಗೊಬ್ರು ಕಂಡ್ರಾಗಲ್ಲ, ಒಪ್ಕೊಳ್ಳೋಣ. ಈಗ ನಾನು ಹೇಳ್ತೀನಿ, ಹಿಂದೂಗಳೇ ಗರ್ವದಿಂದ ಹೇಳು ನಾನು ಹಿಂದೂ ಅಂತ ಹೇಳ್ತಿರಲ್ವಾ, ಹಿಂದೂ ಕೆಳಗಡೆ ಪಂಗಡಗಳಿದೆಯಲ್ವಾ, ಕ್ಯಾಸ್ಟ್ಗಳಿದೆಯಲ್ವಾ, ಒಬ್ಬ ಕ್ಯಾಸ್ಟ್ ಇಂದ ಇನ್ನೊಬ್ಬ ಕ್ಯಾಸ್ಟ್ ಇಷ್ಟ ಆಗುತ್ತಾ? ಬ್ರಾಹ್ಮಣರನ್ನ 100% ಲಿಂಗಾಯತರು ಇಷ್ಟಪಡ್ತಾರ? ಲಿಂಗಾಯತರು ಬ್ರಾಹ್ಮಣರನ್ನ ಪ್ರೀತಿಸ್ತಾರ? ಇಬ್ರು ಹಿಂದೂಗಳೇ ಅಲ್ವಾ? ಹಿಂದೂಗಳಲ್ಲೇ ಕೆಳ ಜಾತಿಗಳು ಅಂತಿದೆ, ಆ ಜಾತಿಯವ್ರನ್ನ ಪ್ರೀತಿಸ್ತೀರಾ? ಲಿಂಗಾಯತ ಧರ್ಮದಲ್ಲಿ ಸಾಕಷ್ಟು ಪಂಗಡಗಳು ಇದೆ, ಒಂದ್ ಪಂಗಡದವ್ರು ಇನ್ನೊಂದು ಪಂಗಡನ ಪ್ರೀತಿಸ್ತಾರ? ಒಂದು ಮಠದವರಿಗೆ ಕಂಡ್ರೆ ಇನ್ನೊಂದು ಮಠಕ್ಕೆ ಆಗತ್ತಾ? ಆ ಮಠದ ಸೃಷ್ಟಿ ಮಾಡ್ರೆ ಬಸವಣ್ಣ ಮೇಲೆ ಟಾಪು, ಆದ್ರೆ ಕೆಳಗಡೆ ಮಠಗಳು ಹೊಡೆದಾಡ್ತಿರ್ತಾರೆ. ಅದೇ ತರನೇ ಎಲ್ಲ ಧರ್ಮದಲ್ಲೂ. ಕ್ರಿಶ್ಚಿಯನಿದಲ್ಲೇನು, ಪ್ರೊಟೆಸ್ಟೆಂಟ್ ಕಂಡ್ರೆ ಕ್ಯಾಥೋಲಿಕ್ ಆಗಲ್ಲ, ಕ್ಯಾಥೋಲಿಕ್ ಕಂಡ್ರೆ ಪ್ರೊಟೆಸ್ಟಿಕ್ ಆಗಲ್ಲ. ಇಸ್ಲಾಮಲ್ಲೂ ಅಷ್ಟೇನೆ, ಒಂದು ಮಸೀದ್ ಇಂದ ಇನ್ನೊಂದು ಮಸೀದಿಗೆ ಹೋಗಂಗಿಲ್ಲ. ಯಾರಾದ್ರೂ ಆ ಧರ್ಮ ಗುರುಗಳು ಏನಿದಾರಲ್ಲ, ಧರ್ಮನ ಹುಟ್ಟಾಕಿರ್ತಕ್ಕಂಥ ಯೇಸು ಕ್ರಿಸ್ತ ಮೊಹಮ್ಮದ್ ಪೈಗಂಬರ್ ಏನಾದ್ರು ಬಂದ್ರೆ ನೋಡಿದ್ರೆ ನಾನೇ ಹುಟ್ಟಾಕಿರೋ ಧರ್ಮನ ಇದು ಅಂದ್ಬಿಟ್ಟು ಮತ್ತೆ ಅವ್ರು ಸೂಸೈಡ್ ಮಾಡ್ಕೊಳ್ತಾರೆ ಅಂತೀನಿ ನಾವು.
ಬಸವಣ್ಣ ಏನಾದ್ರು ವಾಪಸ್ ಹುಟ್ಟಿ ಬಂದ್ರೆ 94 ಭಾಗ ಮಾಡಾಕಿದ್ದಾರೆ ಬಸವಣ್ಣನ. ನಾನು ಹುಟ್ಟಿದ ಧರ್ಮ ನಾ ಇದು ಅಂದ್ಬಿಟ್ಟು ಮತ್ತೆ ಅವ್ರು ನೆಣಕೊಂಡ್ಬಿಡ್ತಾರೆ ಅಂತೀನಿ ನಾನು. ಬಸವಣ್ಣನ ಪೂಜೆ ಮಾಡೋದಲ್ಲ, ಬಸವಣ್ಣ ಹೇಳ್ದಂಗೆ ನಡ್ಕೊಳ್ಳೋದು ನಿಜವಾದ ಪ್ರೀತಿ. ಅವರು ನಿಜವಾದ ಪ್ರೀತಿನ ಬೋಧನೆ ಮಾಡಿರೋದು. ಎಲ್ಲ ಧರ್ಮ ಗುರುಗಳು ನಿಜವಾದ ಪ್ರೀತಿ ಅದು ಯಾವ್ದು ಗೊತ್ತಾ? ಕಂಪ್ಲೀಟ್ ಒಂದು ಮಾನವೀಯ ಗುಣಗಳು, ಮನುಕುಲದ ಪ್ರೀತಿಸಿ ಅಂತ ಹೇಳಿರೋದು. ಇವತ್ತು ದೇಶಗಳು ಕಚ್ಚಾಡ್ತಿದೆ. ಇಂಡಿಯಾ ಪಾಕಿಸ್ತಾನ ಹೊಡೆದಾಡ್ತಿದೆ ಅಂತೀವಿ, ನಮ್ಮ ಮನೆಯಲ್ಲೇ ಇಂಡಿಯಾ ಪಾಕಿಸ್ತಾನ ಇದೆ, ಮನೆಯಲ್ಲೇ ಒಬ್ರು ಕಂಡ್ರೆ ಒಬ್ರು ಆಗ್ತಿಲ್ಲ. ಇಂಡಿಯಾ ಪಾಕಿಸ್ತಾನ ಹೊಡೆದಾಡ್ತಿದೆ ಯಾಕೆ? ಒಂದು ಟೈಮಲ್ಲಿ ಒಂದಾಗಿತ್ತು. ಇಂಡಿಯಾ ಕಂಡ್ರೆ ಪಾಕಿಸ್ತಾನಕ್ಕಾಗಲ್ಲ, ಪಾಕಿಸ್ತಾನ ಕಂಡ್ರೆ ಇಂಡಿಯಾಗಾಗೋದಿಲ್ಲ. ಫ್ರೆಂಡ್ಸ್, ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇಂಡಿಯಾದಲ್ಲಿ ಇರೋರು ಒಂದು ಸ್ಟೇಟ್ ಕಂಡ್ರೆ ಇನ್ನೊಂದು ಸ್ಟೇಟ್ಗೆ ಆಗತ್ತಾ? ಕಾವೇರಿ ಗಲಾಟೆ ಬರಲಿ, ಕನ್ನಡದವ್ರು ಏನ್ ಮಾಡ್ತೀರಾ? ತಮಿಳ್ನಾಡನ್ನ ಇಷ್ಟಪಡ್ತೀವಾ? ತಮಿಳ್ನಾಡಿನವ್ರು ಕನ್ನಡದಲ್ಲಿ ಬೈತಾರೆ, ಕನ್ನಡದವ್ರು ತಮಿಳ್ನಾಡಿಗೆ ಬೈತಾರೆ. ಎಸ್ ಆರ್ ನೋ? ದೇಶ ಅಂತ ಬಂದಾಗ ದೇಶ ಹೊಡೆದಾಡುತ್ತೆ. ಬಟ್ ನಮ್ಮೆಲ್ಲರದು ಏನಿರ್ಬೇಕಂತ ಗುರಿ? ಇಡೀ ಮನುಕುಲ ಒಂದಾಗ್ಬೇಕು, ಇಡೀ ಮನುಕುಲ ಪ್ರೀತಿಸ್ಬೇಕು, ದೇಶಗಳು ಒಂದಾಗ್ಬೇಕು. ನನ್ನ ಒಂದು ಬಿಗ್ಗೆಸ್ಟ್ ಡ್ರೀಮ್ ಇದೆ. ಎವ್ರಿ ಡೇ ನಾನು ಅದನ್ನ ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ. ನಮ್ಮ ಇಂಡಿಯಾ ಪಾಕಿಸ್ತಾನ ಒಂದಾಗ್ಬೇಕು ಅಂತ. ಇಬ್ರು ಸಹ ಒಂದು ದೇಶದಲ್ಲಿ ಇದ್ದವರು. ಆ ತರ ಇಂಡಿಯಾ ಪಾಕಿಸ್ತಾನನೂ ಒಂದಾಗಬೇಕು. ಇಲ್ಲಿ ಏನೆಲ್ಲ ಬಿರುಕುಗಳಾಗಿದೆ ಸಂಬಂಧಗಳು ಎಲ್ಲ ಒಂದಾಗಬೇಕು. ದಟ್ ಇಸ್ ರಿಯಲ್ ಲವ್. ಅಂತ ಒಂದು ರಿಯಲ್ ಲವ್ವಿನ ಒಂದು ಪವರ್ ನಮ್ಮ ಹತ್ರ ಇದೆ ಫ್ರೆಂಡ್ಸ್. ನೀವು ನಿರ್ಧಾರ ಮಾಡಿದ್ರೆ ಅದು ಸಾಧ್ಯ. ನೀವು ಯಾರನ್ನೇ ನೋಡಿ ಅವ್ರಿಗೆ ಪ್ರೀತಿ ಕೊಡಿ. ಅವ್ರಿಗೆ ಗೊತ್ತಿಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಇದೇ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿಲಿ ಅವ್ರು ಅನುಭವಿಸಿಲ್ಲ. ನಿಮಗೆ ಇದು ಗೊತ್ತಿರಲಿಲ್ಲ. ಎಲ್ಲರಿಗೂ ಅವ್ರಿಗೆ ಬೇಕಾದ ರೀತಿಲಿ ಅವ್ರು ಜೀವಿಸ್ತಾ ಇದ್ದಾರೆ. ದೇ ಆರ್ ಅನ್ಟ್ರಾನ್ಸ್ಫಾರ್ಮ್ಡ್ ಹ್ಯೂಮನ್ ಬೀಯಿಂಗ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಜೀವನ ಶಿಕ್ಷಣ ಇಲ್ಲ. ಅವ್ರು ಹಂಗೆ ನಡ್ಕೊಳ್ಳೋದಕ್ಕೆ ಕಾರಣ ಅವ್ರೇನ್ ಮಾಡಿದ್ರು, ಏನೋ ನೋವು ಕೊಟ್ರು, ಮೋಸ ಮಾಡಿದ್ರು. ಯಾಕೆ? ಅವ್ರಿಗೆ ಗೊತ್ತಿಲ್ಲ. ಅವರು ಅಜ್ಞಾನಿಗಳು. ಈ ಜ್ಞಾನ ನಿಮಗೆ ಸಿಕ್ಕಿದೆ ಇವತ್ತು. ನೀವ್ ಹಿಂಗ್ ನೋಡ್ಕೊಳ್ತೀರಾ ಅವ್ರನ್ನ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಫ್ರೆಂಡ್ಸ್. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರೀತಿಗೆ ನಿಮ್ಮಲ್ಲಿ ಪ್ರೀತಿ ಉಕ್ಕದಷ್ಟು ಬರ್ಡ್ಗಳು ತಂತಾನೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಮನುಷ್ಯನಿಗೆ ಮಾತ್ರ ಅಷ್ಟು ಶಕ್ತಿ ಇದೆ. ಮಹಾನ್ ವ್ಯಕ್ತಿಗಳು ಇಡೀ ಪ್ರಪಂಚಕ್ಕೆ ಪ್ರೀತಿನ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಫ್ರೆಂಡ್ಸ್. ಇದು ಒಂದು ಪ್ರೀತಿಯ ಒಂದು ಶಕ್ತಿ. ಈಗ ನೋಡೋಣ ಮುಂದಿನ ಒಂದು ಅಂಶ, ಸೇವೆ, ಸರ್ವಿಸ್. ನಾನು ಇರೋದೇ ಬೇರೆಯವರ ಸೇವೆ ಮಾಡೋದಕ್ಕೆ. ಎಷ್ಟು ಖುಷಿ ಆಗುತ್ತೆ ನೋಡಿ ಅದರಲ್ಲಿ. ಅದು ನೀವು ಡಿಸೈಡ್ ಮಾಡಿದ್ರು. ನಾನು ಸೇವೆ ಮಾಡ್ಬೇಕಂದ್ರೆ ಹೋಯ್ತು, ನನಗೆ ಸೇವೆ ಮಾಡೋಷ್ಟು ಶಕ್ತಿ ಇದೆ ಅಂದ್ರೆ ಹೆಂಗಿರುತ್ತೆ? ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನೀವು ಯಾರ್ಯಾರಿಗೆ ಸೇವೆ ಮಾಡ್ತಿದ್ದೀರಾ? ಯಾರನ್ನ ನಿಮ್ಗೆ ಕಂಡ್ರೆ ಆಗ್ತಿಲ್ಲ, ಅವ್ರು ಹೇಳಿರೋ ಕೆಲಸ ಮಾಡಕ್ ಆಗ್ತಿಲ್ಲ, ನನಗೆ ತಡ್ಕೊಳಕ್ ಆಗ್ತಿಲ್ಲ. ಅದ್ರ ಬದಲು ಅವರಿಗೆ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ತು ಅನ್ಕೊಂಡ್ರೆ ಹೇಗಿರುತ್ತೆ ನೋಡಿ. ಯೋಚನೆ ಮಾಡ್ತೀನ ಆ ತರ? ತುಂಬಾ ಜನ ಹೇಳ್ತಾರೆ ನನ್ನನ್ನ ಯೂಸ್ ಮಾಡ್ಕೊಂಡ್ಬಿಟ್ರು, ದೇ ಯೂಸ್ಡ್ ಮೀ. ಫ್ರೆಂಡ್ಸ್, you are useful, that's why they are using you, otherwise you are useless. ಫ್ರೆಂಡ್ಸ್, ನೀವು ಉಪಯೋಗಕ್ಕೆ ಬರುವಂತ ರೀತಿರ, ನಿಮ್ಮಿಂದ ಉಪಯೋಗ ಆಗುತ್ತೆ, ಅದಕ್ಕೆ ನಿಮ್ಮನ್ನ ಅವರು ಬಳಸ್ಕೊಳ್ತಿದ್ದಾರೆ, ನಿಮ್ಮಿಂದ ಹೆಲ್ಪ್ ತಗೊಳ್ತಾ ಇದಾರೆ. ನಿಮ್ಮಿಂದ ಏನು ಉಪಯೋಗ ಇಲ್ಲ ಅಂದ್ರೆ ನೀವೊಂದು ಪ್ರಾಣಿ, ನೀವೊಂದು ಕಲ್ಲು, ನೀವೊಂದು ಬಂಡೆ, ಏನಕ್ಕೆ ಯೂಸು? ಖುಷಿ ಪಡಿ, ನನ್ನನ್ನ ಉಪಯೋಗಿಸ್ಕೊಳ್ತಿದ್ದಾರೆ ಅಂತ. ನನ್ನನ್ನ ಕೆಲವರು ಹೇಳ್ತಾರೆ ನನ್ನ ಉಪಯೋಗಿಸ್ಕೊಂಡ್ಬಿಟ್ರು, ತಳ್ಬಿಟ್ರು ನನ್ನ. ಖುಷಿ ಪಡಿ, ನಿಮಗೆ ಉಪಯೋಗ ಆಗೋ ಟೈಮಲ್ಲಿ ಆದ್ರೂ ನೀವು ಉಪಯೋಗಕ್ಕೆ ಬಂದ್ರಿ ಅಂತ. ಕತ್ಲಿದ್ದಾಗಲೇನೆ ಬೆಳಕು, ಕ್ಯಾಂಡ್ಲಿಗೆ ಬೆಲೆ. ಬೆಳಕಿದ್ದಾಗ ಕ್ಯಾಂಡ್ಲಿಗೆ ಬೆಲೆ ಇಲ್ಲ. ನಿಮ್ಮನ್ನ ಅವ್ರು ಉಪಯೋಗಿಸ್ಕೊಂಡ್ರು ಅಂದ್ರೆ ಆ ಟೈಮಲ್ಲಿ ನೀವು ಬೆಳಕಾಗಿದ್ರಿ, ಅದು ಖುಷಿ ಪಡಿ, ಅದು ಸೇವೆ ನಿಮ್ಮಿಂದ. ಯಾರಿಗಾದ್ರೂ ಒಂದು ಸೇವೆ ಮಾಡಕ್ ಅವಕಾಶ ಸಿಕ್ತಿದೆ ಅಂದ್ರೆ ಖುಷಿ ಪಡಿ. ಒಂದ್ ಕಡೆ ಗುರುರಾಜ್ ಕರ್ಜಿ ಒಂದ್ ಕಡೆ ಹೇಳ್ತಾರೆ, ನೀವು ಯಾರಾದ್ರೂ ನಿಮ್ಮಿಂದ ಸೇವೆ ತಗೊಂಡ್ರೆ, ಒಂದ್ ಭಿಕ್ಷಕನೇ ನಿಮ್ಮ ಹತ್ರ ಭಿಕ್ಷೆ ತಗೊಂಡ್ರೆ, ನಾವು ಭಿಕ್ಷೆ ಕೊಟ್ಟಾಗ ಒಂದ್ ಸೇವೆ ಮಾಡಿದ್ವಿ ಅಂತ ಖುಷಿ ಆಗುತ್ತಲ್ವಾ? ಒಂದ್ 5 ರೂಪಾಯಿ 10 ರೂಪಾಯಿ ಕೊಡ್ತೀವಿ, ಅವ್ನ್ ಥ್ಯಾಂಕ್ ಯು ಅಂದ್ರೆ ಖುಷಿ ಆಗುತ್ತೆ. ಹಬ್ಬ, ನನ್ನಿಂದ ಒಂದ್ ಸೇವೆ ಆಯ್ತಪ್ಪ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಕೊಡೋ ಭಿಕ್ಷೆಗೆ ಅವ್ನು ಮುಟ್ಲಿಲ್ಲ ಅಂದ್ರೆ. ಗುರುರಾಜ್ ಕರ್ಜಿ ಇದನ್ನ ಹೇಳ್ತಾರೆ, ಭಿಕ್ಷೆನ ಇಸ್ಕೊಳ್ತಾನಲ್ಲ ಅವನಿಗೆ ಥ್ಯಾಂಕ್ಸ್ ಹೇಳಿ, ನನಗೆ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟೆ ನೀನು ಅಂತ. ಅವನೇನೋ ರಿಜೆಕ್ಟ್ ಮಾಡಿದ್ರೆ, ನೀನೇನೋ ದುಡ್ಡು ಮುಟ್ಟಲ್ಲ ಅಂದ್ರೆ ಅದು ನನಗೆ ಶೇಮ್ ಔಟ್ ಆಗುತ್ತೆ. ನಾನು ಏನಕ್ಕೂ ಯೂಸ್ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಇವತ್ತೆಲ್ಲ ಆಧ್ಯಾತ್ಮದಲ್ಲಿ ಎಲ್ಲ ಗುರುಗಳಿಗೆ ಸೇವೆ ಮಾಡ್ತಾರೆ ಜನಗಳು. ಯಾಕೆ? ನನ್ನ ಕರ್ಮಗಳನ್ನ ಕಳ್ಕೊಳ್ಳೋಕೋಸ್ಕರ, ನನ್ನ ಪುಣ್ಯ ಸಂಪಾದನೆಗೆ ಅಂತ.
ದೊಡ್ಡ ದೊಡ್ಡ ಆಧ್ಯಾತ್ಮ ಗುರುಗಳಲ್ಲಿ ಕೋಟಿ ಕೋಟ್ಯಾಧಿಪತಿಗಳು ಬಂದ್ಬಿಟ್ಟು ಎಲ್ಲ ಈಗೋ ಸೈಡಿಗೆ ಇಟ್ಬಿಟ್ಟು ಸೇವೆ ಮಾಡ್ತಾರೆ. ನಾನ್ ಸೇವೆ ಮಾಡ್ಬೇಕಾ ಬಂತಲ್ಲಿ ಈಗೋ, ಅದೇ ಬರಡಂಶ ಅಲ್ಲ. ಖುಷಿಯಿಂದ ಸೇವೆ ಮಾಡಿದ್ರೆ ಅದರ ಆನಂದನೇ ಬೇರೆ. ಫಸ್ಟ್ ಆ ಸೇವೆ ಸ್ಟಾರ್ಟ್ ಆಗ್ಬೇಕಾದ್ರೆ ನನ್ನ ಮನೆಯಿಂದ, ನನ್ನ ಜೊತೆಗಿರೋರಿಂದ. ನನ್ನ ಸೇವೆ ಅಂದ್ರೇನು, ನನ್ನ ಮನೆಯವರಿಗೆ ಬೇಕಾಗಿರೋ ರೀತಿಯಲ್ಲಿ ಅವ್ರಿಗೆ ಖುಷಿ ಕೊಡೋದು. ನಾನ್ ಖುಷಿಯಿಂದ, ನಾನ್ ಬೇಜಾರು ಮಾಡ್ಕೊಂಡಲ್ಲ, ನನ್ನ ಖುಷಿನ ಹಾಳು ಮಾಡ್ಕೊಂಡು ಅವ್ರಿಗೆ ಖುಷಿ ಕೊಡಂಗಿಲ್ಲ. ನೋ, ನಾನು ಖುಷಿಯಾಗಿದ್ರೆ ನಾನು ಆಟೋಮೆಟಿಕ್ ಆಗಿ ಅವ್ರಿಗೆ ಖುಷಿ ಕೊಡ್ತೀನಿ. ನಾನೇ ಖುಷಿ ಇಲ್ಲ ಅಂದ್ರೆ ಅವ್ರಿಗೆ ಕೊಡಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಪಾರ್ಟ್ ನನ್ನ ಖುಷಿ. ಜಸ್ಟ್ ಯೋಚನೆ ಮಾಡಿ ಫ್ರೆಂಡ್ಸ್, ನಿಮ್ಮ ಗಂಡಂಗೆ ಅವ್ರಿಗೆ ಬೇಕಾದಂಗಿರೋದೇ ಸೇವೆ, ನಿಮ್ಮ ಹೆಂಡತಿಗೆ ಅವ್ರಿಗೆ ಬೇಕಾದಂಗಿರೋದೇ ಸೇವೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅತ್ತೆ ಮಾವಂಗೆ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಪ್ರೀತಿ ಇಲ್ಲ ಅತ್ತೆ ಸೊಸೆಗಳ ಮಧ್ಯೆ. ಗಂಡ ನನಗ್ ಬೇಕು ಆದ್ರೆ ಗಂಡನ ತಾಯಿ ನನಗ್ ಬೇಡ. ಯೋಚನೆ ಮಾಡಿ, ನಿಮಗೆ ಗಂಡ ಬೇಕು ಅಂದ್ರೆ ಗಂಡನಿಗೆ ತಾಯಿಗೆ ನೀವು ಸೇವೆ ಮಾಡಿದ್ರೆ ನಿಮ್ ಗಂಡನಿಗೆ ಎಷ್ಟು ಪ್ರೀತಿ ಸಿಗುತ್ತೆ ಗಂಡನಿಂದ ನಿಮಗೆ. ಒಂದು ಅವಕಾಶ ಅದು ಆ ಸೇವೆ ಮಾಡೋದಕ್ಕೆ. ಆ ತರ ಅನ್ಕೊಂಡ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ. ನನ್ನ ಕೈನಲ್ಲಿ ಶಕ್ತಿ ಇದೆಯಲ್ಲ ಸೇವೆ ಮಾಡೋದಕ್ಕೆ. ಆ ಶಕ್ತಿನೇ ಇಲ್ಲ ಅಂದಿದ್ರೆ ಸಾಧ್ಯನೇ ಇರ್ತಿರ್ಲಿಲ್ವಲ್ಲ. ಆ ಯೋಚನೆ ಮಾಡಿದ್ದೀನ ನಾನು, ನನ್ನ ಕೈಲಿದೆ ಫ್ರೆಂಡ್ಸ್. ನಾನ್ ನಿರ್ಧಾರ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಸೇವೆ ಮಾಡೋ ಶಕ್ತಿ ಇದೆ ನನಗೆ. ಟು ಸ್ಟಾರ್ಟ್ ವಿತ್ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡೋಣ. ನೀವು ಯೋಚನೆ ಮಾಡಿ, ನಾನು ಇವತ್ತು ಈ ಒಂದು ಪ್ರೋಗ್ರಾಮು ನನ್ನ ಖುಷಿಯಿಂದ ಮಾಡ್ತಾ ಇರೋ ಸೇವೆ. ನಿಮ್ಮೆಲ್ರಿಗೂ ಅಗೇನ್ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಸೇವೆ ಮಾಡೋಕೊಂದು ಅವಕಾಶ ಕೊಡ್ತಾ ಇದ್ದೀರಾ ನೀವು. ಸೇವೆನಲ್ಲಿ ಏನು ನಿರೀಕ್ಷೆ ಇಲ್ದಲೇ ಸೇವೆ ಮಾಡಬೇಕು. ದಟ್ ಇಸ್ ಅ ರಿಯಲ್ ಲವ್ ಆಕ್ಚುಲಿ. ನಾನೀಗ ಸೇವೆ ಮಾಡ್ತಾ ಇದ್ದೀನಿ, ಮುಂದೇನೋ ಸಿಗುತ್ತೇನೋ ಅದಲ್ಲ. ರವಿಶಂಕರ್ ಗುರುಜಿ ಒಂದ್ ಹೇಳ್ತಾರೆ, ಮತ್ತೆ ನೀವೇನಾದ್ರೂ ನಿರೀಕ್ಷೆ ಇಟ್ಕೊಂಡು ಸೇವೆ ಮಾಡಿದ್ರೆ ಪುಣ್ಯ, ಮುಂದೊಂದ್ ದಿವಸ ಪುಣ್ಯ ಸಿಗುತ್ತೆ ಅಂತ ಸೇವೆ ಮಾಡೋಂಗೂ ಇಲ್ಲ, ಅದು ನಿಜ ಸೇವೆ ಅಲ್ಲ ಅಂತ. ದೇವಸ್ಥಾನಕ್ಕೆ 1 ಲಕ್ಷ ಕೊಟ್ಬಿಟ್ಟು ನನ್ನ ಕಲ್ಲಲ್ಲಿ ಹೆಸರಾಕ್ಸೋದು, ಅದು ಮುಂದೆ ಸ್ವರ್ಗ ಸಿಗುತ್ತೆ ಅಂತ ಅಪ್ಲಿಕೇಶನ್ ಹಾಕದಂಗೆ ಅಂತ, ಅದು ನಿಜವಾದ ಸೇವೆ ಅಲ್ಲ ಅಂತ ಹೇಳ್ತಾರೆ. ನಿಜವಾದ ಸೇವೆ ನಿಷ್ಕಲ್ಮಶ ಪ್ರೀತಿ. ಅವ್ರಿಗೆ ಬೇಕಾದಂಗೆ ನಾನು ಜೀವಿಸೋದು, ಅವ್ರಿಗೆ ಖುಷಿ, ನಾನ್ ಖುಷಿಯಾಗಿದ್ದು. ಯಾವುದೇ ಕಾರಣಕ್ಕೂ ನಾನು ಕೊರ್ಕೊಂಡ್ ಮಾಡಂಗಿಲ್ಲ, ವಿಧಿ ಇಲ್ಲ ಅಂತ ಮಾಡಂಗಿಲ್ಲ. ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನನ್ನ ಹತ್ರ ಎಕ್ಸಸ್ ಆಗಿದ್ದನ್ನು ಅವ್ರಿಗೆ ಕೊಡೋದು. ಆ ಶಕ್ತಿ ನನ್ನೊಳಗಡೆ. ಇದು ಆ ಸೇವೆ ಮಾಡಿದಾಗ ನನಗೆ ಸಿಗ್ತಕ್ಕಂಥ ಫ್ರೆಂಡ್ಸ್. ಮುಂದಿನ ಒಂದು ಅಂಶ ನೋಡೋಣ. ನೆಕ್ಸ್ಟ್ ಇನ್ನೊಂದು ಅಧಿಕೃತ ಸತ್ಯ, ಅಥೆಂಟಿಸಿಟಿ, ಅಥೆಂಟಿಕ್ ಆಗಿರೋದು, ಟ್ರುತ್ ಆಗಿರೋದು. ಏನೇ ಆದ್ರೂ ಸಹಿತ ನಾನು ಇರೋದು ಹೀಗೆ, ಇರೋದನ್ನ ಇದ್ದಾಗೆ ಹೇಳೋದು, ಇರೋದನ್ನ ಒಪ್ಕೊಳ್ಳೋದು. ಹಾಗಂತ ನಾನಿರೋದು ಸ್ಟ್ರೈಟ್ ಆಗಿರೋದು ಅಂದ್ಬಿಟ್ಟು ಅವ್ರು ಹೀಗೇನೋ ಅರ್ಥ ಮಾಡೋದಲ್ಲ. ಅದನ್ನು ಪ್ರೀತಿಯಿಂದ ಹೇಳೋದು, ಒಪ್ಕೊಳ್ಳೋದು. ಮುಖವಾಡದ ಜೀವನ ತೆಗೆದು ಇರೋದನ್ನ ಇದ್ದಾಗೆ ಜೀವಿಸೋದು. ಇವತ್ತು ನೆನ್ನೆ ನೋಡಿದ್ರಿ ನೀವು, ಮುಖವಾಡದ ಜೀವನ ಮಾಡ್ತಾ ಇದೀವಿ ಇವತ್ತು. ಮರ್ಯಾದೆಗೋಸ್ಕರ, ಜನಗಳಿಗೋಸ್ಕರ ಹೆಂಗೆಂಗೋ ಜೀವಿಸ್ತಾ ಇದೀವಿ ಇವತ್ತು, ಸಾಲಗಳು ಮಾಡ್ಕೊಂಡು. ಏನಿಲ್ಲ, ಖುಷಿಯಾಗಿರೋಣ. ನಂದು ಹೀಗೆ, ನಾನು ಇರೋದೇ ಈಗಪ್ಪ, ನಾನು ಸಾಲದಲ್ಲಿ ಇದ್ದೀನಿ, ಒಪ್ಕೊಳ್ಳಿ. ನನಗೆ ಪ್ರಾಬ್ಲಮ್ ಇದೆ, ಒಪ್ಕೊಳ್ಳಿ. ನನಗೆ ಮನೆ ಕಟ್ಟಕ್ ಆಗಲ್ಲ, ಒಪ್ಕೊಳ್ಳಿ. ಎಷ್ಟು ಖುಷಿಯಾಗಿರ್ಬೋದು ಗೊತ್ತಾ? ಎಷ್ಟು ಸತ್ಯದಿಂದ ಇದ್ರೆ ನಾನು ಎಷ್ಟು ನೆಮ್ಮದಿಯಾಗಿರ್ತೀನಿ ಗೊತ್ತಾ? ಮುಚ್ಚಿಟ್ಟು 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 ನನ್ನ ಒಳಗಡೆ ಕೊರಗ್ತಾ ಇರ್ತೀನಿ ಫ್ರೆಂಡ್ಸ್. ಬಿಚ್ಚಿಟ್ಟಷ್ಟು ಫ್ರೀ ಆಗಿರ್ತೀನಿ ನಾನು, ಮುಖವಾಡ ತೆಗೆದಷ್ಟು ಫ್ರೀ ಆಗಿರ್ತೀನಿ. ನಾನು ಇರೋದು ಹೆಂಗೆ, ಫ್ಯಾಕ್ಟ್ ನ ಒಪ್ಕೊಳ್ಳೋಕೇನು. ಇದೊಂಥರ ಬಂಡ ಬಳ್ಕೊಂಡಂಗೆ, ಮೇಕಪ್ ಮಾಡ್ಕೊಂಡು ಕಲರ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಲ್ಲ ಹೀರೋಯಿನ್ಗಳು, ಆ ತರ ಆಗ್ಬಿಡುತ್ತೆ ಫ್ರೆಂಡ್ಸ್. ನನ್ನ ಜೀವನನ ಫ್ಯಾಕ್ಟ್ ಇರೋ ಜೀವನ ಜೀವಿಸೋಣ. ಅದರಲ್ಲಿ ಸಾಕಷ್ಟು ಆನಂದದಿಂದ, ಖುಷಿಯಿಂದ ಜೀವಿಸ್ಬೋದು. ಇವತ್ತು ಎಷ್ಟೊಂದು ಅಥೆಂಟಿಸಿಟಿ ಮಿಸ್ ಆಗಿದೆ. ನಾವು ಇನ್ಅಥೆಂಟಿಕ್ ಆಗಿದ್ದೀವಿ, ಎಲ್ಲ ಮುಚ್ಚಿಡ್ತಾ ಇದ್ದೀವಿ. ಇವತ್ತು ನಮ್ಮ ಎಷ್ಟೋ ಒಂದು ಅಥೆಂಟಿಕ್ ಬಗ್ಗೆ ಹೇಳೋದಾದ್ರೆ, ಒಂದು ಮೊಬೈಲ್ ಎಲ್ಲರೂ ಪಾಸ್ವರ್ಡ್ ಹಾಕಿ ಇಟ್ಟಿರ್ತೀರ. ನನ್ನ ಮೊಬೈಲ್ ಹೆಂಡತಿ ಟಚ್ ಮಾಡಂಗಿಲ್ಲ, ಗಂಡ ಟಚ್ ಮಾಡಂಗಿಲ್ಲ, ಅನುಮಾನಗಳಲ್ಲಿ ಎಲ್ಲ ಬಿಚ್ಚಿಡಿ ಏನಾಗುತ್ತೆ. ಅಂಡ್ ಅಫ್ಕೋರ್ಸ್ ಇದಕ್ಕೆ ಕಾರಣ ಎಲ್ಲೋ ಕೆಲವೊಂದು ಮಿಸ್ ಆಗಿ ಚಾಟ್ ಮಾಡ್ತಿರ್ತೀರ ಯಾರ್ದೋ ಜೊತೆ, ಮಿಸ್ ಆಗಿ ಕೆಲವೊಂದು ಟ್ರಾನ್ಸಾಕ್ಷನ್ ನಡೀತಿರುತ್ತೆ. ಅದು ಹೆಂಡತಿ ಗೊತ್ತಾಗಬಾರ್ದು, ಗಂಡು ಗೊತ್ತಾಗಬಾರ್ದು ಅಂತ. ಜಸ್ಟ್ ಒಂದೇ ಒಂದು ಫ್ರೆಂಡ್ಸ್ ಹೇಳ್ತೀನಿ ನಾನು ನಿಮಗೆ, ಏನೆಲ್ಲ ಅಸತ್ಯದಿಂದ ನಡ್ಕೊಂಡಿದ್ದೀರಾ ನೀವು ನಿಜವಾಗ್ಲೂ ನೆಮ್ಮದಿಯಾಗಿರಕ್ಕಾಗತ್ತಾ? ಎಲ್ಲಿ ಏನ್ ನೋಡ್ಬಿಡ್ತಾರೋ ಅನ್ನೋ ಭಯ ಇರುತ್ತೆ. ನೀವು ಮುಚ್ಚಿಟ್ಟಾಗ ಸುತ್ತಮುತ್ತಲ ಕಣ್ಣಾಗ್ತಿರ್ತೀವಿ, ಯಾರೇನ್ ನೋಡ್ತಾರೋ ಅಂತ. ಆ ನೆಮ್ಮದಿ ಜೀವನ ಇರಕ್ಕೆ ಆಗಲ್ಲ. ಸತ್ಯದಿಂದ ಇದ್ದು ಬಿಟ್ರೆ ಏನೆಲ್ಲ ಇರೋದು ಹೀಗೆ. ನಾನು ಒಪ್ಕೊಳ್ಳಿ. ಕೆಲವೊಂದು ನೀವು ಒಪ್ಕೊಳಕ್ಕಾಗಿಲ್ವಾ, ನಿಮ್ ಮನಸ್ಸೊಳಗಡೆ ಒಪ್ಕೊಳ್ಳಿ. ನಿಮಗೆ ನಿಮ್ಮ ಅಂತರಂಗದಲ್ಲಿ ಗೊತ್ತಿರಬೇಕು, ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಒಪ್ಕೊಳ್ಳಿ. ಕೆಲವೊಂದ್ ಕಡೆ ಒಪ್ಕೊಳಕ್ಕಾಗಲ್ಲ, ಕೆಲವೊಂದ್ ಕಡೆ ಸುಳ್ಳು ಹೇಳಬೇಕಾಗುತ್ತೆ. ಬಟ್ ನನ್ನ ಒಳಗಡೆ ಗೊತ್ತಿರ್ಲಿ, ನಾನು ಹೇಳ್ತಾ ಇರೋದು ಸುಳ್ಳು. ಅಲ್ಲಿ ಮತ್ತೆ ಸಮರ್ಥನೆ ಬೇಡ. ನಾನು ಯಾಕೆ ಸುಳ್ಳು ಹೇಳ್ದೆ ಅಂದ್ರೆ ಅವೆಲ್ಲ ಬೇಡ, ಸುಳ್ಳೆ. ಫಸ್ಟ್ ಒಪ್ಕೊಳ್ಳೋಣ. ನನ್ನ ಒಳಗಡೆ ಗೊತ್ತಿರ್ಬೇಕು.
ಅಂಡ್ ಏನ್ ನೀವು ಮುಚ್ಚಿಟ್ಟು ಕೆಲಸ ಮಾಡ್ತಿರ್ತೀರಾ ಅದರ ಪರಿಣಾಮ ಮುಂದೇನು ಗೊತ್ತಾದ್ರೆ ಅದಕ್ಕೆ ರೆಡಿಯಾಗಿ ಕೆಲಸ ಮಾಡಿ. ಕೆಲವೊಬ್ರು ಜೆಂಟ್ಸು ಹೆಂಡತಿ ಗೊತ್ತಿಲ್ಲದಲ್ಲೇ ಚಾಟ್ ಮಾಡ್ತಿರ್ತೀರ ಬೇರೆ ಯಾರಿಗೋ, ಓಪನ್ ಆಗಿ ಚಾಟ್ ಮಾಡಿ, ಹೂನಪ್ಪ ನನಗೇನು ನಾನು ಇಂಥವ್ರ ಚಾಟ್ ಮಾಡ್ತೀನಿ ಅಂತ. ಮುಚ್ಚಿಟ್ಟು ಯಾಕೆ ಮಾಡ್ತೀರಾ? ಗೊತ್ತಾದ್ರೆ ಫೇಸ್ ಮಾಡಕ್ ರೆಡಿ ಇದ್ದೀರಾ? ಹೆಣ್ಮಕ್ಳು ಅಷ್ಟೇ, ಇದೇ ತರ ಎಷ್ಟೋ ವಿಷಯನ ಮುಚ್ಚಿಟ್ಟು ಗಂಡನಿಂದ ಮುಚ್ಚಿಟ್ಟು ನೀವು ಜೀವಿಸ್ತಿರ್ತೀರಾ. ಅದೇನಾದ್ರು ಗೊತ್ತಾದ್ರೆ ನಾವು ಭಯದಲ್ಲೇ ಎಷ್ಟೋ ದಿನ ನಿಮ್ ಜೀವನ ಕಳ್ಕೊಂಡ್ಬಿಟ್ಟಿದಿರಲ್ಲ. ಅದ್ರ ಬದಲು ಸತ್ಯದಿಂದ ಇರೋಣ. ಒಂದು ದಿನ ಸತ್ಯ ಗೊತ್ತಾದ್ರೂ ಸಹ ನಾನು ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನೋಡಿ ಕೆಲಸ ಮಾಡಿ, ಅಥವಾ ಬಿಚ್ಚಿಡಿ ಅಥವಾ ಮುಚ್ಚಿಡಿ. ಎಷ್ಟು ಮುಚ್ಚಿಟ್ಟು ನನ್ನ ಜೀವನದಲ್ಲಿ ನನ್ನ ಲೈಫ್ ನ ಹಾಳು ಮಾಡ್ಕೊಂಡಿದೀನಿ. ಎಷ್ಟು ಸತ್ಯದಿಂದ ಇರ್ತೀರೋ, ಎಷ್ಟು ಅಧಿಕೃತವಾಗಿ ಅಥೆಂಟಿಕ್ ಆಗಿ ಇರ್ತೀರೋ, ಅಷ್ಟು ನಿಮ್ಗೆ ಪೀಸ್ ಆಗಿ ನಿದ್ದೆ ಬರುತ್ತೆ. ಇವತ್ತು ನೋಡಿ, ಎಷ್ಟೋ ಜನ ಕೋಟಿ ದುಡ್ಡು ಮಾಡಿದ್ರು. ಅವರು ಮಾಡಿರೋ ದುಡ್ಡನ್ನ ಕಾಪಾಡೋದೇ ಅವ್ರ ಜೀವನ, ಎಲ್ಲಿ ಯಾರು ರೈಡ್ ಮಾಡ್ತಾರೋ ಅಂತ. ಆ ತರ ನಮ್ಮ ತಪ್ಪುಗಳನ್ನ ನಮ್ಮ ಹತ್ರ ದುಡ್ಡು ಮುಚ್ಚಿಡದೇ ಇರ್ಬೋದು. ನಮ್ಮ ಎಷ್ಟೋ ತಪ್ಪುಗಳನ್ನ ಸೈಡಿಗೆ ಮುಚ್ಚಿಟ್ಟು ನಾವು ಜೀವಿಸ್ತಾ ಇಲ್ಲ. ಇವತ್ತು ಅಪರಾಧ ಭಾವನೆ ಬಂದ್ಬಿಡುತ್ತೆ ನಮಗೇನೆ, ಮತ್ತೆ ಅಲ್ಲಿ ಗಿಲ್ಟ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲು ಇರೋದನ್ನ ಓಪನ್ ಆಗಿ ಒಪ್ಕೊಂಡ್ರೆ ನಾನು ನೆಮ್ಮದಿಯಾಗಿ ಜೀವಿಸ್ಬೋದು ಫ್ರೆಂಡ್ಸ್. ಅಂತ ಒಂದು ಶಕ್ತಿ ನಮ್ಮೊಳಗಡೆ ಇದೆ. ಇದು ಒಂದು ಫಲವತ್ತಾದ ಅಂಶ. ನಾನು ಸತ್ಯದಿಂದ ಇದ್ರೆ ನನಗೆ ಇಡೀ ಬ್ರಹ್ಮಾಂಡ ನನಗೆ ಸಪೋರ್ಟ್ ಮಾಡುತ್ತೆ. ನಿಮ್ಮೊಳಗಡೆ ನೀವು ಸತ್ಯದಿಂದ ಇರಿ. ನೀವು ಭಗವಂತನ ಮೇಲೆ ನಂಬಿಕೆ ಇದ್ರೆ, ದೇವ್ರ ಮೇಲೆ ನಂಬಿಕೆ ಇದ್ರೆ ನಿಮಗೆ, ಅಥವಾ ಯೂನಿವರ್ಸ್ ಮೇಲೆ ನಂಬಿಕೆ ಇದ್ರೆ, ನಿಮ್ಮ ಭಗವಂತನಿಗೆ ಗೊತ್ತಿರುತ್ತೆ ನೀವೇನು ಅಂತ. ಅಟ್ಲೀಸ್ಟ್ ಅವನ ಹತ್ರ ಒಪ್ಕೊಳ್ಳಿ, ಹೌದು ನಾನು ಮಾಡ್ತಾ ಇರೋದು ತಪ್ಪು, ನಾನು ಮಾಡ್ತಾ ಇರೋದು ಸುಳ್ಳು ಹೇಳ್ತಾ ಇದ್ದೀನಿ, ನಾನು ಹೇಳಿದ್ದು ಒಂದು, ನಾನು ಹಂಗ್ ನಡ್ಕೊಳ್ತಾ ಇಲ್ಲ. ನೀವು ಒಪ್ಕೊಳ್ಳಿ ದೇವ್ರ ಹತ್ರ ಅಟ್ಲೀಸ್ಟ್. ಅಲ್ಲಿ ನಾನು ಸಮರ್ಥನೆ ಬೇಡ. ನಾನು ಯಾಕಂಗ್ ಮಾಡಿದೆ ಅಂದ್ರೆ ಅವನೇನೋ ಮಾಡಿದ್ದ, ಅವಳೇನೋ ಮಾಡಿದ್ಲು, ಅದಕ್ಕೆ ನಾನು ಹಿಂಗ್ ಮಾಡ್ತೀನಿ, ಅದೆಲ್ಲ ಸಮರ್ಥನೆ ಬೇಡ. ಇರೋದನ್ನ ಒಪ್ಕೊಳ್ಳೋಣ. ನನ್ನೊಳಗಡೆ ನಾನು ಸತ್ಯದಿಂದ ಇರೋಣ. ಅಟ್ಲೀಸ್ಟ್ ನನ್ನೊಳಗಡೆ ನಾನು ಅಂತರಂಗ ಸತ್ಯ ಅಂತ ಹೇಳ್ತೀನಿ ನಾನು. ಅದು ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆ ಅಡ್ವಾನ್ಸ್ ಕೋರ್ಸ್ ಅಲ್ಲಿ. ಇನ್ನೂ ಡೀಪ್ ಆಗಿ, ನಾನು ಬರೀ ಕೊಡ್ತಾ ಇರೋದು ಹೈಲೈಟ್ಸ್ ಅಷ್ಟೇ. ಇನ್ನ ಡೀಪ್ ಆಗಿ ನೋಡೋಣ ಮುಂದೆ. ಆದ್ರೆ ಫ್ರೆಂಡ್ಸ್, ನಾನು ಸತ್ಯದಿಂದ ಇದ್ದಷ್ಟು ಇಡೀ ನನ್ನ ಯೂನಿವರ್ಸ್ಗೆ ನಾನು ಕನೆಕ್ಟ್ ಆಗ್ತೀನಿ. ಇದರಿಂದ ನಾನು ಫಲವತ್ತಾಗಿರ್ತೀನಿ ನನ್ನ ಮನಸ್ಸು. ಮುಂದಿನ ಅಂಶ ನೋಡೋಣ, ಧೈರ್ಯ. ಫ್ರೆಂಡ್ಸ್, ಇವತ್ತು ಧೈರ್ಯ ಅಂತಕ್ಕಂಥದ್ದು ಎಲ್ರಿಗೂ ಅವಶ್ಯಕತೆ ಇದೆ. ಯಾವುದೇ ಒಂದು ವಿಷಯನ ನಾವು ಮಾಡ್ಬೇಕಾದ್ರೆ ಧೈರ್ಯದಿಂದ ಮುಂದುಗ್ತಾ ಇಲ್ಲ ಇವತ್ತು. ಭಯಕ್ಕೆ ಇದು ಸೊಲ್ಯೂಷನ್ ಅಲ್ಲ, ಭಯಕ್ಕೆ ಇನ್ನೊಂದಿದೆ. ಇನ್ನೂ ಒಂದಿದೆ, ಮುಂದೆ ನೋಡೋಣ. ಮುಂದೆ ಭಯದಿಂದ ಹೊರಗಡೆ ಬರಬೇಕು ಅಂದ್ರೆ ಧೈರ್ಯ ಬೇಕು, ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಆಮೇಲೆ ನೋಡ್ತೀರಾ. ನೀವು ಏನೇನ್ ಮಾಡ್ತಿದ್ದೀರಾ ಧೈರ್ಯವಾಗಿ ಮಾಡಿ. ಎಷ್ಟು ಧೈರ್ಯ ನಿಮ್ಮಲ್ಲಿ ಮಿಸ್ ಆಗಿದೆ ಚೆಕ್ ಮಾಡ್ಕೊಡಿ. ಎಷ್ಟೋ ಕೆಲಸಗಳು ನಿಮ್ಮಲ್ಲಿ ಧೈರ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಅದನ್ನ ಲಾಸ್ ಮಾಡ್ಕೊಂಡಿದ್ದೀರಾ. ಎಸ್ ಆರ್ ನೋ? ಏನಾಗುತ್ತೋ ಆಗಿ ಧೈರ್ಯವಾಗಿ ಮುನ್ನುಗ್ಗಿ. ಹಂಗಂತ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕು, ಹಂಗಂತ ಹುಚ್ಚುತರ ಮಾಡೋದು ಅಲ್ಲ. ಆದ್ರೆ ಧೈರ್ಯ ನನ್ನನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ. ಚಾಲೆಂಜಸ್ ಬರುತ್ತಾ, ಧೈರ್ಯವಾಗಿ ಫೇಸ್ ಮಾಡೋಣ. ಏನಾಗುತ್ತೆ ಮ್ಯಾಕ್ಸಿಮಮ್ ಪ್ರಾಣ ಹೋಗುತ್ತೆ. ಪ್ರಾಣ ಒಂದಿನ ಹೋಗ್ಲೇಬೇಕಲ್ಲ, ಯಾರಿಗಾರು ಗ್ಯಾರಂಟಿ ಇದೆಯಾ? ಅಮ್ಮಮ್ಮ ಅಂದ್ರೆ ಎಷ್ಟು ವರ್ಷ ಬದುಕ್ತೀವಿ ನಾವು? ಇನ್ನ 100 ವರ್ಷ ಹೈಯೆಸ್ಟ್ ಬದುಕ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಬದುಕಕ್ಕೆ ಸಾಧ್ಯತೆ ಇದೆಯಾ? ಅಷ್ಟು ಜೀವನದಲ್ಲಿ ನಾವು ಎದ್ರಿ ಜೀವಿಸ ಬದಲು ಧೈರ್ಯದಿಂದ ಜೀವಿಸೋಣ. ಧೈರ್ಯದಿಂದ ಆಕ್ಷನ್ ಮಾಡೋಣ. ಏನೇನ್ ಆಕ್ಷನ್ ಬೇಕೋ ಅದು ತಗೊಳ್ಳೋಣ. ನಮ್ಮಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿ ಜಾಗೃತ ಮಾಡ್ಕೊಳ್ಳೋಣ. ಸಣ್ಣದಕ್ಕೂ ಸಹಿತ ನಾವು ಧೈರ್ಯ ಕಟ್ಕೊಂತಿದೀವಿ, ಸಣ್ಣದಕ್ಕೂ ನಾವು ಭಯ ಪಡ್ತಾ ಇದೀವಿ. ಏನೋ ಒಂದು ಆಕ್ಷನ್ ತಗೋಬೇಕು, ಧೈರ್ಯ ಇಲ್ಲ. ಇವತ್ತು ಎಷ್ಟೋ ಜನ ಮಾತಾಡೋದಕ್ಕೆ ಧೈರ್ಯ ಇಲ್ಲ ನಿಮಗೆ. ಬರೀ ಕೇಳಿಸ್ಕೊಂಡಿರ್ತೀರಾ, ಒಳಗಡೆ ಇರುತ್ತೆ ಮಾತಾಡ್ಬೇಕು ಅಂತ ಧೈರ್ಯ ಇಲ್ಲ, ಒಳಗಡೆ ಭಯ ಆಗ್ತಿದೆ ಅಂತ ಹೇಳ್ತೀರಾ. ನೀವು ನಿಜವಾಗ್ಲೂ ನಿಮ್ ಲೈಫಲ್ಲಿ ಏನಾದ್ರೂ ಬ್ರೇಕ್ ಥ್ರೂ ಕಾಸ್ ಮಾಡ್ಬೇಕು, ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು, ನೀವು ಫಸ್ಟ್ ಸ್ಟೆಪ್ ತಗೋಬೇಕು. ಇದುವರೆಗೂ ಧೈರ್ಯದಿಂದ ಏನೇನ್ ಮಾಡೋಕ್ಕಾಗಿಲ್ಲ ಅದನ್ನ ಒಂದ್ಸರಿ ಮಾಡಿ ನೋಡಿ, ಅದು ನಿಮ್ಮನ್ನ ತಪ್ಪಿಕೊಳ್ಳುತ್ತೆ. ಆಮೇಲೆ ನೀವು ಇನ್ನೂ ಸ್ಟ್ರಾಂಗ್ ಆಗ್ತೀರಾ. ಒಂದ್ಸಾರಿ ಅದನ್ನ ಫೇಸ್ ಮಾಡ್ಬೇಕಷ್ಟೇ. ಇದು ಹೇಗಪ್ಪ ಅಂದ್ರೆ, ನೀವು ನೋಡಿದ್ದೀರಾ ಬೀದಿ ನಾಯಿಗಳು ಗಾಡಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬೀದಿ ನಾಯಿ ಹಚ್ಕೊಂಡ್ ಬರುತ್ತೆ. ನೀವು ಭಯದಿಂದ ಓಡೋದ್ರೆ ಅದಿನ್ನೂ ಓಡ್ ಬರುತ್ತೆ.
ಜಸ್ಟ್ ನಿಂತ್ಕೊಳ್ಳಿ, ಬರುತ್ತಾ ನಾಯಿ? ಬರೀ ನಿಂತ್ರೆ ಸಾಕು, ನೀವು ಅಲ್ಲೇ ನಿಂತ್ಕೊಳ್ಳುತ್ತೆ, ಸುಮ್ಮನೆ ಹಿಂಗ್ ಬಗ್ಗಿ ಓಡೋಗುತ್ತೆ. ದಿಸ್ ಇಸ್ ಸಿಂಪಲ್ ಲಾಜಿಕ್. ಅದೇ ತರನೇ ಲೈಫು, ಅದೇ ತರನೇ ನಮಗೆ ಎದುರುಗಡೆ ವ್ಯಕ್ತಿಗಳು ಅಥವಾ ಪರಿಸ್ಥಿತಿ. ನಾವು ಎದುರಿದ್ರೆ ನಮ್ಮನ್ನ ಬೆನ್ನತ್ಕೊಂಡು ಬರುತ್ತೆ. ನಾನು ಧೈರ್ಯದಿಂದ ನಿಂತ್ಕೊಂಡ್ರೆ ಸಾಕು, ಅದು ನನ್ನಿಂದ ಓಡೋಗುತ್ತೆ. ಎಲ್ಲೆಲ್ಲಿ ಭಯ ಅನ್ಸುತ್ತೆ, ನೀವು ಜಸ್ಟ್ ಬೀದಿ ನಾಯಿನ ನೆನ್ಸ್ಕೊಳ್ಳಿ. ನೀವು ಓಡೋದ್ರಿನೇ ಬಂದು ಕಚ್ಚೋದದು. ನೀವು ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಂದು ಯಾರಿಗೂ ನಾಯಿ ಕಚ್ಚಕ್ ಸಾಧ್ಯನೇ ಇಲ್ಲ. ಅಷ್ಟು ಆ ಧೈರ್ಯಕ್ಕೆ ಶಕ್ತಿ ಇದೆ. ನೀವು ನಿಮ್ಮೊಳಗಡೆ ಆ ಧೈರ್ಯನ ಸಾಧಿಸಿದ್ರೆ ಖಂಡಿತ ನಿಮಗೆ ಒಂದು ಉಜ್ವಲವಾದ ಒಂದು ಭವಿಷ್ಯ ಇದೆ ಫ್ರೆಂಡ್ಸ್. ನೀವು ಯೋಚನೆ ಮಾಡಬೇಕಾಗಿರೋ ಅಂಶ ಇದು. ಧೈರ್ಯ ಇಲ್ದಲೆ ಜೀವಿಸೋದು ಅದು ಜೀವನನೇ ಅಲ್ಲ. ಬಾಡಿ ಮಾತ್ರ ಬದುಕಿದೆ ಅಷ್ಟೇ. ಎಷ್ಟೊಂದು ನಮ್ಮಲ್ಲಿ ಶಕ್ತಿನ ನಾವು ಯೂಸ್ ಮಾಡ್ಕೊಳ್ತಾ ಇಲ್ಲ ಧೈರ್ಯ ಇಲ್ದಿರೋದ್ರಿಂದ. ನೀವು ಧೈರ್ಯದಿಂದ ಏನೆಲ್ಲ ಮಾಡ್ತೀರಾ ಅದೆಲ್ಲದೂ ಸಹಿತ ನಿಮಗೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಮುಂದಿನ ಒಂದು ಅಂಶ ನೋಡೋಣ. ದ ಮೋಸ್ಟ್ ಇಂಪಾರ್ಟೆಂಟ್, ಪ್ರಶಾಂತತೆ. ಕೂಲ್ ಆಗಿ, ಕಾಮ್ ಆಗಿರೋದು, ಸೆರೆನಿಟಿ ಅಂತ ಹೇಳ್ತೀವಿ, ಸೈಲೆಂಟ್ ಆಗಿರೋದು, ಪ್ರಶಾಂತವಾಗಿರೋದು. ಏನೇ ಆಗ್ಲಿ, ಇಲ್ಲೊಂದು ಚಿತ್ರದಲ್ಲಿದೆ ನೋಡಿ, ಇಬ್ರು ಕಿರ್ಚಾಡ್ತಿದ್ದಾರೆ, ಅಣ್ಣ ಆರಾಮಾಗಿದ್ದಾನೆ, ದೇವರನ್ನು. ಹಿಂಗಿರಕ್ಕಾಗುತ್ತಾ ನಿಮಗೆ? ಹಿಂಗಿದ್ದೀರಾ? ಯಾರಾದ್ರೂ ಸ್ವಲ್ಪ ರೈಸ್ ಆಗ್ತಿದ್ದ ಸಾಕು, ನಾನೇನ್ ಕಡಿಮೆ ಅಂತ ರೈಸ್ ಆಗ್ತಿದ್ದೀನಿ. ಅದೇನ್ ಹೇಳ್ತಾರೆ ಅದಕ್ಕೇನ್ ಹೇಳ್ತಾರದು? ಬೌ ಬೌ ಅಂತ. ನಾಯಿಗಳ ತರ ಕಚ್ಚಾಡ್ತಿದೀವಿ ನಾವು ಅಂತ. ಅದು ಬರೀ ಬೌ ಅಂದ್ರೆ ನಾವು ಬೌ ಅಂತಿದೀವಿ, ಅದು ಜೀವನನೇ? ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಾನು ಕೂಲಾಗಿರೋಕ್ಕೆ ಬಂದಿರೋದೇನು ನನಗೆ? ನಾನು ನೆಮ್ಮದಿಯಾಗಿ ಜೀವಿಸೋಣ, ಏನಾಗುತ್ತೋ ಆಗ್ಲಿ. ನೀವು ಅಲ್ಲಿ ಏನೋ ಒಂದು ಬಂದಿದ್ದ ಆಕ್ಷನ್ಗೆ ರಿಯಾಕ್ಟ್ ಮಾಡಿದ್ರೆ ಅಲ್ಲೇನಾದ್ರು ಕನ್ಸ್ಟ್ರಕ್ಟಿವ್ ರಿಸಲ್ಟ್ ಸಿಗುತ್ತಾ ನಿಮಗೆ? ಕನ್ಸ್ಟ್ರಕ್ಟಿವ್ ರಿಸಲ್ಟ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಆ ಪರಿಸ್ಥಿತಿನ ಇನ್ನೂ ವರ್ಸ್ಟ್ ಮಾಡ್ಕೊಳ್ತೀರಾ ನೀವು. ಎಸ್ ಸರ್, ನೋಡಿ, ನಾನು ಡಿಸೈಡ್ ಮಾಡಿದೀನ ಫಸ್ಟ್, ಏನೇ ಆಗ್ಲಿ ನಾನು ನನ್ನ ಮನಸ್ಸನ್ನ ಪ್ರಶಾಂತವಾಗಿ ಇಡ್ಕೋಬೇಕು. ಇದಕ್ಕೆ ಎಷ್ಟು ನಾವು ಮೆಡಿಟೇಷನ್ ಮಾಡ್ತಾ ಹೋಗ್ಬೇಕು. ಮೆಡಿಟೇಷನ್ ನಮಗೆಲ್ಲ ಅದೇನಾದ್ರು ವಯಸ್ಸಾದವ್ರಿಗೆ ಅಂತೀವಿ, ಗೊತ್ತಿದೆ ಅದ್ರ ಶಕ್ತಿ ಏನೋ ಅಂತ. ಆದ್ರೂ ನಾವು ತಲೆಕ್ಷಣ ಈಗೆಲ್ಲ ಮುಂದೆ ನೋಡೋಣ ಅಂತ. ನನ್ನೊಳಗಡೆ ನಾನು ಪ್ರಶಾಂತವಾಗಿದ್ರೆ ನನ್ನೊಳಗಡೆ ಒಂದು ಶಕ್ತಿ ಜಾಗೃತವಾಗುತ್ತೆ. ಆ ಜಾಗೃತ ಯಾವಾಗ ಆಗ್ತೀರಾ, ನಿಮ್ಗೆ ಗೊತ್ತಿಲ್ದಿರ್ತಕ್ಕಂಥ ಎಷ್ಟೋ ಹೊಸ ಸಾಧ್ಯತೆಗಳು ನಿಮ್ಮೊಳಗಡೆ ಬರುತ್ತೆ. ಅದಕ್ಕೆ ಕಾರಣನೇ ಪ್ರಶಾಂತತೆ. ಎಂಥ ಪರಿಸ್ಥಿತಿನಲ್ಲೂ ಸಹಿತ ನಾನು ಕೂಲ್ ಆಗಿರ್ತೀನಿ, ಪ್ರಶಾಂತವಾಗಿರ್ತೀನಿ, ನಾನು ನಿರ್ಧಾರ ಮಾಡಿ ಸಾಕು. ಅವಾಗ ಆಟೋಮೆಟಿಕ್ ಆಗಿ ಅಲ್ಲಿ ಬರ್ತಾರ ಸಮಸ್ಯೆಗಳು ತಂತಾನೆ ಕಡಿಮೆ ಆಗುತ್ತೆ. ಏನಕ್ಕೆ ಕೋಪ ಬರ್ತಿದೆ ನಿಮ್ಗೆ? ಈ ಅಂಶಗಳು ನಿಮ್ಮ ಹತ್ರ ಇಲ್ದಲೇ ಇರೋದಕ್ಕೆ ಅಷ್ಟೆಲ್ಲ ಅಂಶಗಳು ಬರ್ತಾ ಇರೋದು. ಏನಕ್ಕೆ ಬೇಜಾರಾಗ್ತಾ ಇರೋದು? ಏನಕ್ಕೆ ನೋವಲ್ಲಿರೋದು? ಏನಕ್ಕೆ ಸ್ಟ್ರೆಸ್ ಮಾಡ್ಕೊಳ್ತಿರೋದು? ಈ ಅಂಶಗಳಿಲ್ಲ ನಮ್ಮ ಹತ್ರ. ಪ್ರಶಾಂತವಾಗಿರ್ಬೇಕು ಅಂತ ನಾನು ನಿರ್ಧಾರ ಮಾಡಿಲ್ಲ. ನಾನು ಪ್ರಶಾಂತವಾಗಿರ್ಬೇಕು ಅನ್ನೋ ನಿರ್ಧಾರ ಮಾಡಿಲ್ದಲೇ ಇರೋದ್ರಿಂದ ನನಗೆ ಅಂಶಗಳು ತುಂಬಿಕೊಂಡಿದೆ. ಲೈಟ್ ಆಫ್ ಆಗಿದೆ, ಕತ್ಲು ಬರ್ಲೇಬೇಕಲ್ಲ ರಾತ್ರಿ. ಪವರ್ಫುಲ್ ಆಗಿ ಲೈಟ್ ಆನ್ ಆಗಿದ್ರೆ ಎಂತ ಕತ್ಲು ಎಲ್ಲಿರಕ್ ಸಾಧ್ಯ? ಒಂದೊಂದು ಸಹಿತ ಎಕ್ಸ್ಟ್ರಾರ್ಡಿನರಿ ಬಲ್ಬ್ ನಮ್ಮ ಹತ್ರ ಇರಬೇಕು, ಅಷ್ಟು ಲೈಟ್ ಇರಬೇಕು. ಒಂದೊಂದು ಫಲವತ್ತಾದ ಅಂಶನೂ ಸಹಿತ ಪವರ್ಫುಲ್ ಆಗಿರ್ಬೇಕು. ಇವೆಲ್ಲ ಅಂಶಗಳು 100 ಕಡೆ ಹೋಗ್ತಿರ್ಬೇಕು. ಅದು ನಮ್ದು ಉಲ್ಟಾ ಆಗಿದೆ. ಅಂಶಗಳು 100 ಕಡೆ ಹೋಗ್ತಾ ಇದೆ, ಫಲವತ್ತಾದ ಅಂಶಗಳು 0 ಕಡೆ ಹೋಗ್ತಾ ಇದೆ. ಇವನ್ನ ನಾವ್ ಹಿಂಗಿರ್ಬೇಕು ಅನ್ನೋದು ಗೊತ್ತಿದೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ, ಬಟ್ ಅವನ್ನ ನಾವು ಈ ಆಂಗಲ್ ಅಲ್ಲಿ ನೋಡಿರಲ್ಲ ಇಷ್ಟು ದಿನ. ಬಟ್ ಈಗ ನೀವು ಸಂಕಲ್ಪ ಮಾಡಿ, ಏನೇ ಆದ್ರೂ ಸಹಿತ ಪ್ರತಿ ಕ್ಷಣ ನಾನು ಫಲವತ್ತಾಗಿರ್ತೀನಿ ಅನ್ನೋ ಸ್ಟ್ರಾಂಗ್ ನಿರ್ಧಾರ ನೀವು ಮಾಡಿ. ಬರೀ ನೀವು ನಿರ್ಧಾರ ಮಾಡಿದ್ರೆ ಸಾಕು. ನೀವು ಫಸ್ಟ್ ಸೆಷನ್ ಅಲ್ಲಿ ನೋಡಿದಿರಲ್ವಾ, 1 ಕೋಟಿ ಸಂಪಾದನೆ ಯಾಕೆ ಮಾಡಿಲ್ಲ ನಾವು? 100% ಯಾಕೆ ಮಾರ್ಕ್ಸ್ ತಗೊಂಡಿಲ್ಲ? ನನಗದು ಬೇಕೇ ಬೇಕಾಗಿರ್ಲಿಲ್ಲ, ಅದಕ್ಕೆ ನಾನು ತಗೊಂಡಿಲ್ಲ. ಅದೇ ತರನೇ ಈ ಅಂಶಗಳು ಸಹ ನಾನು ಪ್ರತಿ ಕ್ಷಣ ಫಲವತ್ತಾಗಿದ್ದೇ ಇರ್ತೀನಿ ಅನ್ನೋ ದೃಢವಾದ ಸಂಕಲ್ಪ ನಾನು ಇಲ್ಲಿ ತನಕ ಮಾಡಿಲ್ಲ. ಆ ಸಂಕಲ್ಪ ನಾನು ಮಾಡಿಲ್ದಲೇ ಇರೋದ್ರಿಂದ ನನಗೆ ಈ ಸ್ಥಿತಿ ಕಂಟಿನ್ಯೂ ಆಗ್ತಾ ಇಲ್ಲ. ಈ ದೃಢವಾದ ಸಂಕಲ್ಪ ಇಲ್ದೇ ಇರೋದ್ರಿಂದ ನನಗೆ ಬಂದ್ ಕುತ್ಕೊಳ್ತಾ ಇದೆ. ಅಂಡ್ ಇದನ್ನ ನಾನು ದೃಢವಾಗಿ ಸಂಕಲ್ಪ ಮಾಡ್ಬೇಕು, ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು.
ಈ ಎಲ್ಲಾ ಅಂಶಗಳು ಒಂದೇ ಸಲಕ್ಕೆ ಆಗೋದಿಲ್ಲ. ಇವತ್ತು ಸೆಕೆಂಡ್ ರಿಪೀಟ್ ಆದವ್ರು ಶೇರ್ ಮಾಡ್ತಿದ್ದಾರೆ ಸಾಕಷ್ಟು ಜನ, ಇವಾಗ ನನಗೆ ಅರ್ಥ ಆಯ್ತು, ಇವಾಗ ನನಗೆ ಅರ್ಥ ಆಯ್ತು ಅಂತ. ಇದು ದಿನೇ ದಿನ ಕಸ ಕ್ಲೀನ್ ಮಾಡ್ತಾನೆ ಇರ್ಬೇಕು, ಮತ್ತೆ ಬಂದು ಬೀಳ್ತಿರುತ್ತೆ, ಕಸ ಗುಡಿಸ್ತಾನೆ ಇರ್ಬೇಕು. ಯಾಕಂದ್ರೆ ಇದು 100 ವರ್ಷಗಳಿಂದ ಇರ್ತಕ್ಕಂಥದ್ದು. ಬರೀ ನನಗಷ್ಟೇ ಅಲ್ಲ, ನನ್ನ ಸಂಸಾರದಲ್ಲಿ ಇರ್ತಕ್ಕಂಥದ್ದು, ನನ್ನ ಜನ್ಮಾಂತರಗಳಿಂದ ಸ್ಪಿರಿಚುವಲ್ ಇದಕ್ಕೆ ಆನ್ಸರ್ ಇದೆ. ಜನ್ಮಾಂತರದಿಂದ ಬಂದಿರೋದು ನಮಗೆ ಇಷ್ಟೊಂದು ದೊಡ್ಡ ಅಂಶಗಳು. ಅದನ್ನ ಒಂದೇ ಸಲಕ್ಕೆ ತೆಗೆಯಕ್ಕೆ ಆಗೋದಿಲ್ಲ. ಬಟ್ ನಾನು ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡಿದ್ರೆ ಎಲ್ಲದೂ ಕಡಿಮೆ ಮಾಡ್ಬೋದು. ಅದಕ್ಕೆ ನೀವು ಸಂಕಲ್ಪ ಮಾಡ್ಬೇಕು, ಏನೇ ಆಗ್ಲಿ ನಾನು ಪ್ರಶಾಂತವಾಗಿರ್ತೀನಿ, ಎಷ್ಟೇ ಲಾಸ್ ಆಗ್ಲಿ ನಾನು ಪ್ರಶಾಂತವಾಗಿರ್ತೀನಿ. ಲಾಸ್ ಆಗೋದಾಯ್ತು, ನೀವು ಪ್ರಶಾಂತತೆ ಕೆಡಿಸ್ಕೊಂಡ್ರೆ ಆ ಲಾಸ್ ಏನಾದ್ರು ವಾಪಸ್ ಬರುತ್ತಾ? ಮನೆಯಲ್ಲಿ ಗಂಡ ಕಿರ್ಚಾಡ್ತಿದ್ದಾನೆ, ಹೆಂಡತಿ ಕಿರ್ಚಾಡ್ತಿದ್ದಾಳೆ, ಅವ್ರು ಕಿರ್ಚಾಡ್ತಿದೆ ಅಂತ ನೀವು ಕಿರ್ಚಾಡಿದ್ರೆ ಏನಾದ್ರೂ ಆ ಕಿರ್ಚಾಟ ಕಡಿಮೆ ಆಗತ್ತಾ? ಆ ಟೈಮಲ್ಲಿ ನಿಲ್ಲಿಸ್ಬೋದು, ಒಳಗಡೆ ಇನ್ನ ಕುದಿತಾ ಇರುತ್ತೆ ಎದುರುಗಡೆ ಇರೋ ವ್ಯಕ್ತಿಗೆ. ಆದ್ರೆ ಅವ್ರೇನೇ ಮಾಡ್ಕೊಳ್ಳಿ, ನಾನ್ ಪ್ರಶಾಂತವಾಗಿರ್ತೀನಿ ಅಂತ ಅನ್ಕೊಂಡ್ರೆ ಎಂತ ಒಂದು ಶಕ್ತಿ ನನ್ನೊಳಗಡೆ ಇರುತ್ತೆ. ನನ್ನ ಶಕ್ತಿ ಯಾಕೆ ವೇಸ್ಟ್ ಮಾಡ್ಕೋಬೇಕು? ನನ್ನ ಶಕ್ತಿ ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡ್ಕೋಣ, ಯಾಕೆ ಡಿಸ್ಟ್ರಕ್ಟಿವ್ ಬಳಸ್ಕೋಬೇಕು? ಅಗಾಧವಾದ ಸಾಧನೆ ಮಾಡೋದಕ್ಕೆ ಆ ಶಕ್ತಿನ ಬಳಸ್ಕೊಳ್ಳೋಣ, ಯಾಕೆ ಸಣ್ಣ ಪುಟ್ಟದಕ್ಕೆ ಕಚ್ಚಾಡೋದಕ್ಕೆ ಆ ಶಕ್ತಿನ ಬಳಸ್ಕೊಳ್ತಿದ್ದೀರಾ? ಇದನ್ನ ನೋಡ್ತಾ ಬನ್ನಿ ಫ್ರೆಂಡ್ಸ್. ಇಷ್ಟು ಇವತ್ತಿನ ಒಂದು ಫಲವತ್ತಾದ ಅಂಶಗಳನ್ನ ನೋಡಿ, ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿ, ದಿನೇ ನಿಮ್ಮ ಇನ್ನೂ ನೆಕ್ಸ್ಟ್ ಉಳಿದಿರೋ ಅಂಶನ ನೆಕ್ಸ್ಟ್ ನಾಳೆ ನೋಡೋಣ. ಇವಾಗ ನೀವು ಇಮಿಡಿಯೇಟ್ಲಿ ನಿಮ್ಗೆ ಏನೇನು ಅರಿವಾಗಿದೆ, ಯಾವ ಬರ್ಡ್ ಅಂಶಗಳು ಕಡಿಮೆ ಆಗೋದಕ್ಕೆ ಈ ಅಂಶಗಳು ಜಾಸ್ತಿ ಆಗಬೇಕು ಅನ್ನೋದನ್ನ ನೀವು ಗುರುತಿಸ್ಕೊಳ್ಳಿ. ಅಂಡ್ ಮುಂದಿನ ಅಂಶ, ನೀವು ನೆಕ್ಸ್ಟ್ ರೀಕ್ರಿಯೇಷನ್ ಸೆಷನ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ರೀಕ್ರಿಯೇಷನ್ ಶೇರಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಶೇರ್ ಮಾಡ್ಕೊಳ್ತೀರಾ, ಧೈರ್ಯದಿಂದ ಶೇರ್ ಮಾಡ್ಕೊಳ್ಳಿ. ನೀವೇ ವಾಲಂಟಿಯರ್ ಶೇರ್ ಮಾಡಿ, ನಾನು ಶೇರ್ ಮಾಡಬೇಕು ಅಂತ ಶೇರ್ ಮಾಡಿ, ಅವಾಗ ನಿಮಗೆ ಧೈರ್ಯ ಜಾಸ್ತಿ ಆಗುತ್ತೆ. ಅದನ್ನ ಶೇರ್ ಮಾಡ್ತಾ ನಿಮಗೆ ಒಂದು ದೊಡ್ಡ ಒಂದು ಧೈರ್ಯ ಜಾಸ್ತಿ ಆಗುತ್ತೆ, ಇವೆಲ್ಲ ಅಂಶಗಳು ಜಾಸ್ತಿ ಆಗುತ್ತೆ. ಅಂಡ್ ನೀವೆಲ್ಲ ರೀಕ್ರಿಯೇಷನ್ ಸೆಷನ್ ಅಟೆಂಡ್ ಮಾಡ್ಬಿಟ್ಟು ನಿಮ್ಮ ಶೇರ್ ಮಾಡ್ಕೊಳ್ಳಿ. ಇದೇ ತರ ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಕಂಟಿನ್ಯೂ ಆಗಿರ್ಲಿ. ಈ ಒಂದು ಸ್ಥಿತಿನ ರಿಮೈಂಡ್ ಮಾಡ್ತಾ ಇರಿ, ನಿಮ್ಮ ಲೈಫ್ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ. Thank you so much. Have an extraordinary transforming life, happy transformation. Thank you. Namaste.